ಮಾಡ್ತೀವಲ್ಲ ಅದು ಅಂದರೆ ಅಲ್ಲ. ನೀವು ಸಹ ನಮ್ಮ ಅನುಭವದಲ್ಲಿದೆ. ಅದು ನಾವೇನು ಮಾಡ್ತೀವಿ, ನಿದ್ದೆ ಅಂತ ಅದನ್ನು ಬಿಟ್ಬಿಡ್ತಾ ಇದ್ದೀವಿ. ನಿದ್ದೆ ಬಗ್ಗೆ ನಾವು ಯಾವಾಗ ಯೋಚನೆ ಮಾಡ್ತೀವಿ ಅಂದರೆ, ಯಾವಾಗ ನಿದ್ದೆ ಬರೋಲ್ವೋ ರಾತ್ರಿ ಹೊತ್ತು ನಿದ್ದೆ ಬರ್ದಿರೋದು ಯೋಚನೆ ಮಾಡ್ತೀವಿ. ಮತ್ತು ಯಾವಾಗ ಬರಬಾರ್ದು ಆವಾಗ ಬಂದರೆ ಹೇಗೆ ಕೂತ್ಕೋಬೇಕು, ಯಾವಾಗ ಬರಬಾರ್ದು ಆವಾಗ ಬಂದರೆ ಯೋಚನೆ ಮಾಡ್ತೀವಿ. ಹೌದಾ? ವ್ಯಾಪಾರ ಮಾಡಬೇಕಾದ್ರೆ 100 ರೂಪಾಯಿ ಕೊಟ್ಟಿಯೇ 500 ರೂಪಾಯಿ ಚಿಲ್ಲರೆ ಕೊಡ್ತೀರ, ಯಾಕೆಂದ್ರೆ ನಿದ್ಕೊಂಡು. ಆವಾಗ ನಿದ್ದೆ ಬಂದರೆ ಬರಲ್ಲ, ಬಂದರೆ ಒಪ್ಪಲ್ಲ ನಾವು. ನಿದ್ದೆ ಅನ್ನತಕ್ಕಂಥದ್ದನ್ನು ನಾವು ವಿವೇಕ ಮಾಡಿದ್ರೆ ಯಾವ ರೀತಿ ಅನುಭವಿಸೋ ಆ ರೀತಿ ವಿವೇಕ ಮಾಡಿದ್ರೆ, ಆಮೇಲೆ ಕೂತ್ಕೊಳ್ಳಿ ಆಮೇಲೆ ಮಾಡಿವೆಲ್ಲ ಮತ್ತೆ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು. ಈ ಲೇಟಾಗಿ ಬರೋರು ಅಷ್ಟೇ, ಬಂದಾಗ ನಮಸ್ಕಾರ ಮಾಡೋದು, ಮೆಲ್ಲಗೆ ಓಡಾಡೋದು, ಏನು ಇರಬಾರ್ದು. ಯಾಕೆಂದರೆ ತಗೊಳ್ಳಿದು ಆತ್ಮ ನೋಡ್ಕೊಳ್ಳಿ ಅಂತ ತೋರಿಸ್ಲಿಕ್ಕಾಗಲ್ಲ, ನಿಮ್ಮ ಕೈ ಕೊಡಲಿಕ್ಕಾಗಲ್ಲ. ಅಂಥದ್ದನ್ನು ನಾವು ಯಾವುದನ್ನು ಮಾತಿನಿಂದ ಹೇಳೋಕ್ಕಲ್ಲ, ಅದು ಮಾತಿನಿಂದಲೇ ಹೇಳಬೇಕು. ಅಂಥ ತತ್ವನ ಅರ್ಥ ಮಾಡ್ಕೊಳ್ಳಿ. ಶ್ರವಣ ಭಾಳಷ್ಟು ಏಕಾಗ್ರತೆಯಿಂದ ನಡಿಬೇಕು. ಆದ ಕಾರಣ ನಿದ್ದೆ ಅನುಭವ ನಾವು ಇವಾಗ ತೊಗೊಂಡು ವಿವೇಕ ಮಾಡಿದ್ರೆ, ನಿಜವಾಗ್ಲೂ ನಿದ್ದೆ ಅನ್ನತಕ್ಕ ಅನುಭವ ಯಾರಿಗೂ ಆಗಿಲ್ಲ. ಎದ್ದ ಮೇಲೆ ಅದಕ್ಕೆ ನಿದ್ದೆ ಅಂತೀವಿ. ಊಟ ಮಾಡತಕ್ಕಂಥ ಯಾವ ರೀತಿ ಊಟ ಮಾಡ್ತಾ ಇದ್ದೀನಿ, ಇದು ರುಚಿ ಇದೆ, ಇದು ರುಚಿ ಇಲ್ಲ ಅಂತ ಅನುಭವ ಆಗುತ್ತೋ, ಆ ರೀತಿ ನಿದ್ದೆ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ಹಬ್ಬ ನಿದ್ದೆ ಅಂದರೆ ಇದು ಎಷ್ಟು ಹಾಯಾಗಿದೆಯೋ ಅನಿಸುತ್ತೋ? ಇಲ್ಲ. ಎದ್ದ ಮೇಲೆ ನಿದ್ದೆ ಅಂತ ಅದಕ್ಕೆ ಭ್ರಮೆ ಪಡ್ತೀವಿ. ಅಲ್ಲ, ನಿದ್ದೆ ಅಂದರೆ ನಾನೇ ಇದ್ದೆ. ನಿದ್ದೆ ಅಂದರೆ ನಾನೇ ಇದ್ದೆ. ನಾನೇ ಇದ್ದೆ ಅಂದರೆ ಮತ್ತೆ ನಾನು ರಾಮಯ್ಯ ಇದ್ದೆ, ಭೀಮಯ್ಯ ಇದ್ದೆ ಅಲ್ಲ. ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ ಇದ್ದೆ. ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ, ನಾನು ಅನ್ನತಕ್ಕಂಥ ಭ್ರಮೆ ಇಲ್ಲದಿರ ಇದ್ದೆ ಅನ್ನೋದು ತಪ್ಪು. ಯಾಕೆ ಇದ್ದೆ ಅಂದರೆ ವ್ಯಕ್ತಿತ್ವದ ಅರ್ಥ ಬರುತ್ತೆ. ಅಲ್ಲ, ಇತ್ತು. ಏನಿತ್ತಪ್ಪ? ಪವಿತ್ರ ಅಂತ ಅಸ್ತಿತ್ವ, ಅದೇ ನಮ್ಮ ನಿಜ ಸ್ವರೂಪ, ಅದು ಅವ್ಯಕ್ತ. ಇದಕ್ಕೆ ಜ್ಞಾಪಕ ಇಟ್ಕೊಂಡಿರ್ಬೇಕು. ಮತ್ತು ಅದೇನು ಇನ್ನೊಂದು ರೀತಿ ಹೇಳಿದ್ದೆ ನಾನು, ದರ್ಶನ ವೃತ್ತಿ, ಅದರ್ಶನ ವೃತ್ತಿ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಜೊತೆಗೆ ಸೇರಿಕೊಂಡು ದೃಷ್ಟಿ ಜೊತೆಗೆ ವ್ಯವಹಾರ ಮಾಡತಕ್ಕಂಥದ್ದು ದರ್ಶನ ವೃತ್ತಿ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಜೊತೆಗೆ ಸೇರಿಕೊಂಡು ಎಚ್ಚರದಲ್ಲೂ ವ್ಯವಹಾರ ಮಾಡ್ತೀವಿ, ದೃಷ್ಟಿ ಜೊತೆಗೆ ಕನಸಿನಲ್ಲಿ ವ್ಯವಹಾರ ಮಾಡ್ತೀವಿ. ಇದನ್ನು ದರ್ಶನ ವೃತ್ತಿ ಅಂತಾರೆ ಶಾಸ್ತ್ರ ಭಾಷೆಯಲ್ಲಿ. ಆದರೆ ಮತ್ತೊಂದು ಅನುಭವ ಇದೆ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ತೆಗೆದುಹಾಕೊಂಡು ಕೊಡುಕೊಂಡು ಯಾವ ದೃಶ್ಯನೂ ಇಲ್ದಿರ ಉಳಿದು ಹೋಗತಕ್ಕಂಥ ಅನುಭವ ಇದೆ. ಹೌದಾ? ಸೊ ಇದನ್ನು ಜ್ಞಾಪಕ ಇಟ್ಕೊಂಡು ಈಗ ಇಲ್ಲಿ ಅಷ್ಟಾವಕ್ರ ಮಹರ್ಷಿಗಳು ಇದರಲ್ಲಿ ಮತ್ತೆ ವ್ಯಕ್ತ ಸ್ವರೂಪ ಅನ್ನತಕ್ಕಂಥದ್ದು ಕೇವಲ ತೋರಿಕೆ, ಹುಸಿ ತೋರಿಕೆ. ವ್ಯಕ್ತ ಸ್ವರೂಪ ಅನ್ನೋದು ತೋರಿಕೆ. ಮತ್ತು ಅವ್ಯಕ್ತ ಸ್ವರೂಪ ಅನ್ನತಕ್ಕಂಥದ್ದು ತೋರಿಕೆ ಅಲ್ಲ, ಸತ್ಯ. ಅದು ಅವ್ಯಕ್ತ ಸ್ವರೂಪ ಸತ್ಯ, ವ್ಯಕ್ತ ಸ್ವರೂಪ ಅನ್ನತಕ್ಕಂಥದ್ದು ತೋರಿಕೆ. ಹೌದಾ? ಸೊ ಇದರಲ್ಲಿ ವ್ಯಕ್ತ ಸ್ವರೂಪ ಅನ್ನತಕ್ಕಂಥದ್ದು ನೀನಲ್ಲ, ಅವ್ಯಕ್ತ ಸ್ವರೂಪನೇ ನೀನು ಅಂತ ಹೇಳಿದಾಗ, ಈ ಎಲ್ಲಿ ಅಷ್ಟಾವಕ್ರ ಮಹರ್ಷಿಗಳು ಅಂತ ನೀನು ಅಂತ ಉಪಯೋಗಿಸಿದಾಗ ಯಾವುದಕ್ಕೆ ನೀನು ಅಂತೀಯರೇ ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗಬೇಕು. ಆದ ಕಾರಣ ಇವಾಗ ಇಲ್ಲಿ ನಿಸ್ಸಂಗೋ ನಿಷ್ಕ್ರಿಯೋಸಿತ್ವಂ ನಿಸ್ಸಂಗ. ಯಾವ ಸಂಘ ಅನ್ನತಕ್ಕಂಥ ನಿನಗೆ ತ್ವಂ ಅಂದಾಗ ನಿಸ್ಸಂಗೋ ನಿಷ್ಕ್ರಿಯೋಸಿತ್ವಂ ಸ್ವಪ್ರಕಾಶೋ ನಿರಂಜನ. ತ್ವಂ ಅಂದರೆ ನೀನು, ನಿಸ್ಸಂಗ ಯಾವುದೇ ಸಂಘ ಇಲ್ಲದೆ ಇರತಕ್ಕಂಥವನು, ನಿಷ್ಕ್ರಿಯೋಸಿ ಯಾವುದೇ ಕ್ರಿಯೆ ಅನ್ನತಕ್ಕ ನಿನ್ನಲ್ಲಿ ಇಲ್ಲ, ಸ್ವಪ್ರಕಾಶ ಸ್ವಪ್ರಕಾಶ ಸ್ವರೂಪ, ನಿರಂಜನ ಯಾವುದಕ್ಕೂ ಅಂಟಿದೆ ಇರತಕ್ಕಂಥ ಸ್ವರೂಪ, ಯಾವ ಉಪಾಧಿ ಸಂಬಂಧವೂ ಇಲ್ಲ ಅಂತ. ಆ ತ್ವಂ ಅಂತ ಹೇಳಿದಾಗ, ನೀನು ಅಂತ ಹೇಳಿದಾಗ
ಇಲ್ಲಿ ಯಾವ ನಾನು ಅನ್ನೋದನ್ನು ತಗೋಬೇಕು ನಾವು. ಈಗ ನಾನು ಹೇಳಿದ್ದೆ ವ್ಯಕ್ತ ಸ್ವರೂಪ ಅವ್ಯಕ್ತ ಸ್ವರೂಪ ಅನ್ನೋದೊಂದು, ಮತ್ತು ದರ್ಶನ ವೃತ್ತಿ ಅದರ್ಶನ ವೃತ್ತಿ ಅಂತ ಹೌದಾ. ಇದರಲ್ಲಿ ನೀನು ನಿಸ್ಸಂಗ, ನಿಷ್ಕ್ರಿಯ, ಸ್ವಪ್ರಕಾಶ, ನಿರಂಜನ ಅಂತ ಹೇಳಿದಾಗ ಇಲ್ಲಿ ಯಾವುದನ್ನು ತಗೋಬೇಕು ನಾವು? ಅವ್ಯಕ್ತ ಸ್ವರೂಪ. ಮತ್ತೆ ಇದರಲ್ಲೇ ಇದ್ಕೊಂಡು ಕೇಳಬಾರ್ದು. ಅದಕ್ಕೆ ಶ್ರವಣ ಅನ್ನತಕ್ಕಂಥ ಭಾಳ ಚೆನ್ನಾಗಿ ನಡಿಬೇಕಂದ್ರೆ ಏನರ್ಥ, ನೀನು ಅಂದಾಗ ಅಷ್ಟಾವಕ್ರ ಮಹರ್ಷಿಗಳು ಯಾವುದನ್ನು ನೀನು ಅಂತೀಯರೋ ಅದು ಅರ್ಥ ಆಗ್ಬೇಕು ನಮಗೆ. ಇಲ್ಲಿ ನೀನು ನಿಸ್ಸಂಗ ನಿಷ್ಕ್ರಿಯ ಅಂತ ಹೇಳ್ತಿರ್ಬೇಕಾದ್ರೆ ಅವ್ಯಕ್ತ ಸ್ವರೂಪ ಅದರ್ಶನ ವೃತ್ತಿನಲ್ಲಿ ಇರತಕ್ಕಂಥ ಅಸ್ತಿತ್ವ ಅದನ್ನು ಹೇಳ್ತಾರೆ. ನಿಸ್ಸಂಗ, ಯಾವ ಸಂಬಂಧವೂ ಇಲ್ಲ ನಿಮಗೆ. ಇದು ಹೇಳ್ತಾರೆ ದೇಶ ರಾಷ್ಟ್ರ ಭಾಷೆ ಹಿಂದೂ ಬ್ರಾಹ್ಮಣ. ಈಗಿನ ಕಾಲಕ್ಕಾದರೆ ಎಂದರೋ ಮಹಾನುಭಾವರು అందరికీ దూరం నుంచి వందనములు. దగ్గర పోతే సమస్య. త్యాగరాజ కాలಕ್ಕೆ ಚೆನ್ನಾಗಿತ್ತು ಅನ್ನೋದು ಏನಂತ, ಎಂದರೋ ಮಹಾನುಭಾವರು అందరికీ ವಂದನములు ಅಂತ. ಇವಾಗ ಹತ್ತಿರಕ್ಕೆ ಹೋದ ಸಮಸ್ಯೆ. ದೇಶ ಪ್ರೇಮ ಅನ್ನೋದು ಸನ್ಯಾಸಿಗಳಿಗೆ ಇರಬೇಕು ಅಂತ. ದೇಶ ಅನ್ನತಕ್ಕಂಥದ್ದು ನಿನ್ನ ಕಲ್ಪನೆ. ಭಾರತ ದೇಶ, ಅಮೇರಿಕಾ ದೇಶ, ಚೈನಾ ದೇಶ ಅನ್ನೋದು ಪರಮಾತ್ಮ ಸೃಷ್ಟಿ ಅಲ್ಲ. ಮತ್ತು ಯಾರ ಕಲ್ಪನೆ ಇವೆಲ್ಲ? ನಾವು ಮಾಡ್ಕೊಂಡಿರ್ತಕ್ಕಂಥ ಕಲ್ಪನೆ. ಮತ್ತು ಅದಕ್ಕೆ ನಾವು ಭಾರತ ಮಾತೆ ಅಂತ ಇನ್ನೊಂದು ಸೃಷ್ಟಿ ಮಾಡ್ತೀವಿ, ಮತ್ತು ಅವರು ಅಮೇರಿಕಾ ಮಾತೆ ಅಂತ ಅವರನ್ನು ಸೃಷ್ಟಿ ಮಾಡ್ತಾರೆ. ಇವೆಲ್ಲ ಬರೀ ಕಲ್ಪನೆ ಹೊರತು ಅಲ್ಲ, ಇಡೀ ಪೃಥ್ವಿ ಒಂದು. ಸೊ ವೇದಗಳಲ್ಲಿ ಪೃಥ್ವಿಯನ್ನು ಪೂಜೆ ಮಾಡಬೇಕು, ಪೃಥ್ವಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೊರತು ದೇಶನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಿಲ್ಲ. ಸೊ ಈ ದೇಶ ಅನ್ನತಕ್ಕಂಥದ್ದು ನಮಗೆ ನಾವು ಮಾಡ್ಕೊಂಡಿದ್ದ ಕಲ್ಪನೆ. ಆದ ಕಾರಣ ದೇಶ ಸಂಘ ಅನ್ನತಕ್ಕಂಥದ್ದು ನಿಮಗಿಲ್ಲ. ಮತ್ತು ರಾಷ್ಟ್ರ, ಅದರಲ್ಲಿ ಮತ್ತೆ ನಾನು ಹೇಳಿದ್ನಲ್ಲ ಕಾವೇರಿ ನದಿ ನೀರು, ನಾವು ಇಂಡಿಯಾ ದೇಶದಲ್ಲೆಲ್ಲ ಒಂದೇ ಅಂತಾರೆ. ಕಾವೇರಿ ಅಂದರೆ ಇವರಿಬ್ಬರು ಕಿತ್ಲಾಡ್ತಾರೆ. ಇವಾಗ ಅದನ್ನು ಶುರುವಾಗಿದೆ. ಹಿಂದಿ ಗೊತ್ತಿರೋರು ಹಿಂದಿನಲ್ಲೇ ಮಾತಾಡಬೇಕು ಅಂತ ಮತ್ತೆ ಕಲೆಕ್ಟ್ ಶುರು. ಎಲ್ಲ ಒಂದೇ ಅಂತ ಮತ್ತೆ ಯಾಕೆಂದರೆ ದೇಶ ಭಾಷೆ, ರಾಷ್ಟ್ರ ಭಾಷೆ, ನನಗೆ ದೇಶ ಸಂಬಂಧ ಇದೆ, ಭಾಷೆ ಸಂಬಂಧ ಇದೆ. ಅವ್ಯಕ್ತ ಸ್ವರೂಪಕ್ಕೆ ಯಾವ ಸಂಬಂಧನೂ ಇಲ್ಲ. ದೇಶ, ರಾಷ್ಟ್ರ, ಭಾಷೆ ಅದು ಹಿಂದೂನೂ ಅಲ್ಲ, ಬ್ರಾಹ್ಮಣನೂ ಅಲ್ಲ, ಮುಸ್ಲಿಮೂ ಅಲ್ಲ, ಯಾವುದೂ ಅಲ್ಲ. ಅದು ಗೃಹಸ್ಥನಲ್ಲ, ಸನ್ಯಾಸಿನೂ ಅಲ್ಲ, ಮಠಾಧಿಪತಿನೂ ಅಲ್ಲ, ಪೀಠಾಧಿಪತಿನೂ ಅಲ್ಲ, ಮತ್ತು ಏನದು ಏನೂ ಅಲ್ಲ. ಒಂದು ವೇಳೆ ಹೇಳಬೇಕಾದ್ರೆ ಬ್ರಹ್ಮಸ್ವರೂಪ. ಅಂದಾಗ ಏನಾಯಿತು, ನೀನು ಯಾವುದೂ ಅಲ್ಲ, ಹಿಂದೂ ಅಲ್ಲ, ಮುಸ್ಲಿಮ್ ಅಲ್ಲ, ಕ್ರಿಶ್ಚಿ ಅಲ್ಲ, ಭಾರತೀಯ ಅಲ್ಲ, ಕನ್ನಡದವನಲ್ಲ. ನೋಡಿ, ಭಾಷೆ ಅನ್ನತಕ್ಕಂಥ ಕೇವಲ ನನ್ನ ಅಭಿಪ್ರಾಯನ ಮತ್ತೊಬ್ಬರಿಗೆ ಹೇಳಲಿಕ್ಕೋಸ್ಕರ ಅಷ್ಟೇ. ಅವ್ರಿಗೆ ಯಾವ ಭಾಷೆಯಲ್ಲಿ ಹೇಳಿದ ಅರ್ಥ ಆಗುತ್ತೋ ಆ ಭಾಷೆ ನನಗೆ ಗೊತ್ತಿದ್ರೆ ಮಾತಾಡೋಣ, ಇಲ್ಲ ಅಂದರೆ ಸೈಗೆ. ಪ್ರಾರಂಭದಲ್ಲಿ ಇದೇ ಇತ್ತಂತೆ, ಬನ್ನಿ ಕೂತ್ಕೊಳ್ಳಿ ತಿನ್ನಿ ಅಂತ. ನನಗೆ ಅವ್ರು ಯಾರ ಹತ್ರ ವ್ಯವಹಾರ ಮಾಡ್ತಿದ್ರು ಅವ್ರಾಗ ನನಗೆ ಆ ಭಾಷೆ ಗೊತ್ತಿದ್ರೆ ಆ ಭಾಷೆನ ಮಾತಾಡೋಣ, ಗೊತ್ತಿಲ್ಲ ಅಂದ್ರೆ ಸೈಗೆನಲ್ಲಿ ಹೇಳೋಣ. ಅದಕ್ಕೆ ಜಗಳ ಯಾಕೆ? ಭಾಷಾ ಅಭಿಮಾನ ನಿನಗೆ ಯಾವುದು ಸಂಘನೂ ಇಲ್ಲ. ಅಷ್ಟೇ ಅಲ್ಲ, ಒಳಗೆ ಹೊರಗೆ ಯಾವ ಸಂಘವೂ ಇಲ್ಲ. ಆ ಅವ್ಯಕ್ತ ಸ್ವರೂಪಕ್ಕೆ, ಇಡೀ ಜಗತ್ತಿಗೆ ಆಧಾರವಾಗಿರ್ತಕ್ಕಂಥ ಸ್ವರೂಪ ಅದೇ ನೀನು, ಯಾವುದು ಸಂಬಂಧನೂ ಇಲ್ಲ. ಹೊರಗಡೆ ಇದೆಯಲ್ಲ ಸಂಬಂಧ, ಪತಿ ಪತ್ನಿ ಪರಿವಾರ ಪ್ರಿಯಜನರು, ಇವರಾರು ನಿನ್ನವರಲ್ಲ ಅಂದಾಗ ಆ ನೀನು ಅನ್ನೋಕ್ಕೆ ಯಾವುದನ್ನು ತಗೋಬೇಕು? ಅಲ್ಲಿದ್ದು ಕೇಳ್ಬೇಕು ನಾವು. ಅಮ್ಮ ಅಲ್ಲೆಲ್ಲ ಇರ್ತಾರೆ, ಸುಮ್ಮನೆ ಕೂತ್ಕೋ, ಬೇಡ ಎತ್ತೋಗೋದು ಬೇಡ, ಕೂತ್ಕೋ, ಸುಮ್ಮನೆ ಇಲ್ಲೇ ನೋಡ್ತಿರು. ಅವರು ನೋಡಬೇಡ, ಇವರನ್ನು ಯಾಕೆ
ಇಷ್ಟು ವಯಸ್ಸಾದ ಇನ್ನು ಯಾರು ನಿನ್ನವರಲ್ಲ. ಅಂದರೆ ಆ ಸ್ವರೂಪಕ್ಕೆ ಯಾರು ಸಂಬಂಧ, ಅದೇ ನೀನು. ಇದಕ್ಕೆ ಸಂಬಂಧ ಇದೆ ಅಂದರೆ ಇದು ನೀನು. ಸೊ ಇದಕ್ಕೆ ಸಂಬಂಧದಲ್ಲಿ ಏನೇನು ವ್ಯವಹಾರ ಮಾಡಬೇಕು ಅದು ಜವಾಬ್ದಾರಿಯ ಮಾಡು, ಜವಾಬ್ದಾರಿ ನೋಡ್ಕೊ. ಏಕೆ ನಮಗೆ ಇಂಥ ಮಾತುಗಳು ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಭಾಳ ಅನುಕೂಲ. ಏನು ಜವಾಬ್ದಾರಿ ನೋಡ್ಕೋಬೇಕು. ಇವನು ಸೋಮಾರಿ ಕೆಲಸ ಮಾಡೋಕ್ಕಾಗಲ್ಲ, ಸ್ವಾಮಿಗಳು ಹೇಳಿ ಯಾರು ಸಂಬಂಧ ಇಲ್ಲ ನನಗೆ ಅಂತ. ಸರಿ, ಅವರು ಹಾಗೆ ಅಂದರು ಅಂತ ಇಟ್ಕೊಳ್ಳ, ನೀವು ನಮ್ಗೆ ಸಂಬಂಧ ಇಲ್ಲ, ನಿಮ್ಗೆ ಊಟಕ್ಕೂ ಹಾಕಲ್ಲ ಅಂದರು. ಅದನ್ನು ಒಪ್ಕೊಳ್ಳೋದಾದರೆ ಆಯ್ತು ಬಿಡಿ, ಒಪ್ಕೊಳ್ತೀವಿ. ಆ ಥರ ವೇದಾಂತ ವಾಕ್ಯಗಳನ್ನು ಭಾಳಷ್ಟು ಜನ ಇದ್ದಾರೆ. ಈ ಥರ ವೇದಾಂತ ವಾಕ್ಯಗಳನ್ನು ನಮ್ಮ ದೌರ್ಬಲ್ಯಕ್ಕೆ ಬಳಸ್ಕೊಳ್ಳೋದು. ಯಾರೋ ಒಬ್ಬರು ಮನೆಯಲ್ಲಿ ಅಲ್ಲ, ಈ ಥರ ಭಾಳಷ್ಟು ನಡೀತಾ ಇದೆ. ಸ್ವಾಮಿಗಳು ಅದೇ ಥರನೇ, ಈ ಗೃಹಸ್ಥರು ಅದೇ ಥರ. ಯಾರ ಹತ್ರ ವ್ಯವಹಾರ ಮಾಡ್ತೀನಿ? ನೀನು ವೇದಾಂತ ಅರ್ಥ ಮಾಡ್ಕೊಂಡಿದ್ರೆ ಯಾರ ಹತ್ರ ವ್ಯವಹಾರ ಮಾಡ್ತಿದ್ಯಾ? ನಿನ್ನ ಸ್ವರೂಪ ಆ ಶರೀರದಲ್ಲೂ ಇದೆ. ಆ ಶರೀರದಲ್ಲಿ ನಿನ್ನ ಹತ್ರ ನಿನ್ನಲ್ಲಿ ವ್ಯವಹಾರ ಮಾಡ್ತಿದ್ಯಾ ಅಂದಮೇಲೆ ಅವ್ರು ನೆಕ್ಸ್ಟು ನೀನು ಯಾವ ರೀತಿ ನೋಡ್ಕೊಳ್ತೀಯೋ ಆ ರೀತಿ ನೋಡ್ಕೋಬೇಕು. ಅವ್ರು ನೋಡಿದ ತಕ್ಷಣ ನಮಗೆ ರಿಯಾಕ್ಷನ್ ಬರುತ್ತೆ. ಅಂದರೆ ಅರ್ಥ ಆಗಿಲ್ಲ. ಆದ ಕಾರಣ ಯಾವುದೋ ಅವ್ರ ಮನೆಯಲ್ಲಿ ವೇದಾಂತ ಅವ್ರ ಮನೆಯಲ್ಲೇ ನಡೀತಿತ್ತು. ಆ ಮಗಳು ಅಡುಗೆ ಮಾಡಬೇಕು, ಸರಿಯಾಗಿ ಬೇಯಿಸಿಲ್ಲ. ಏನಮ್ಮ ಈ ಥರ ಮಾಡಿದ್ಯಾ ಅಂತ ತಂದೆ ಅಂದರೆ, ಅಪ್ಪ ಸ್ವಾಮಿಗಳು ಏನು ಹೇಳ್ತಾರೆ ಹೇಳು, ಎಲ್ಲ ದೇವ್ರ ಇಚ್ಛೆ ಅಂತ ನಡೆಯುತ್ತೋ ಇಲ್ಲೋ? ನಿಜವಾಗ್ಲೂ ಈ ಥರ ಅಂತೂ ಆ ಮಗು ಇನ್ನೂ 17-18 ವರ್ಷ. ಎಲ್ಲ ಅಮ್ಮ ಇವಾಗ ಜಪ ಮಾಡ್ತಾ ಕೂತ್ಕೋಬೇಡಿ, ಇಲ್ಲ ಕೇಳಿ ಅಮ್ಮ, ಯಾಕೆ ಈ ಥರ ಎಲ್ಲ ಈ ಥರ ತಯಾರಾಗಿದ್ದಾರೆ. ಜಪ ಮಾಡೋದು ಜಪ ಮಾಡೋ ಸಮಯಕ್ಕೆ ಜಪ ಮಾಡಿ, ಶ್ರವಣ ಮಾಡೋ ಸಮಯಕ್ಕೆ ಶ್ರವಣ ಮಾಡಿ. ಶ್ರವಣನೂ ಜಪನೂ ಎರಡೂ ಆಗಲ್ಲ. ಅದನ್ನು ಕಳ್ಕೊಳ್ತೀರ, ಇದನ್ನು ಕಳ್ಕೊಳ್ತೀರ. ಅದ ಕಾರಣ ಶ್ರವಣಕ್ಕೆ ಬಂದಾಗ ಕೆಲವು ಶ್ರವಣ ಮಾಡಿ. ಅದರಲ್ಲೂ ಕೈವೇಲಾನಂದ ಸ್ವಾಮಿ ಮಾತಾಡ್ತಿದ್ದೆ. ನಿಜವಾಗ್ಲೂ ಎಲ್ಲೋ ಮಾತಾಡ್ಕೊಂಡು ಹೋಗ್ತಿಲ್ಲ, ನಿಮ್ಗೆ ಒಬ್ಬೊಬ್ರಿಗೂ ಮಾತಾಡ್ತಿದ್ದೀನಿ ನಾನು, ಅರ್ಥ ಆಗಲಿ ಅಂತ. ಸ್ವಾಮಿಗಳು ಎಲ್ಲಿ ನೋಡ್ತಾರೆ ಬಿಡೋದು, ಆ ರೀತಿ ಸಾಧ್ಯ. ಕೇಳಿ, ಚೆನ್ನಾಗಿ ಕೇಳಿ. ಆ ಹುಡುಗಿ ಹೇಳ್ತು ದೇವ್ರ ಇಚ್ಛೆ ಪ್ರಕಾರ ನಡೆಯುತ್ತೆ ಅಂತ ಹೇಳ್ತಾರಲ್ಲಪ್ಪ ಸ್ವಾಮಿಗಳು, ಅದ್ರ ಥರನೇ ಅಡುಗೆ ನಡೆದಿದೆ, ನಾನು ಮಾಡಿದ್ದಲ್ಲ ಅಂದರು. ಸರಿ, 4 ದಿವಸ ಮದುವೆ ಆಯಿತು. ಗಂಡ 4 ಕೆನ್ನೆಗೆ ಬಿಟ್ಟ, ಅಥವಾ ತಂದೆನೇ 4 ಕೆನ್ನೆಗೆ ಬಿಟ್ಟ. ಆ ಕೆನ್ನೆಗೆ ಬೇಟ್ ಬಿದ್ದಾಗ ಈಶ್ವರನ ಇಚ್ಛೆ ಇತ್ತು, ನಡೀತು, ನಮ್ಮ ತಂದೆ ಮಾಡಿದ್ದಲ್ಲ ಅಂತ ತೊಗೊಳಕ್ಕೆ ಸಾಧ್ಯನಾ? ಅಂದರೆ ಆ ರೀತಿ ತೊಗೊಳಕ್ಕೆ ಸಾಧ್ಯವಾದರೂ ಈ ರೀತಿ ವ್ಯವಹಾರ ಮಾಡ್ತಾರೆ, ಶುದ್ಧವಾಗಿ ಮಾಡ್ತಾರೆ. ಆದ ಕಾರಣ ವೇದಾಂತದನ್ನು ನನಗೆ ಯಾವುದೂ ಸಂಬಂಧ ಇಲ್ಲ ಅಂದಾಗ ಆ ಸ್ವರೂಪಕ್ಕೆ ಯಾವುದೂ ಸಂಬಂಧ ಇಲ್ಲ. ಸುಮ್ಮನೆ ಒದ್ದಾಡಬೇಡ. ಇದರಲ್ಲಿ ಎಷ್ಟೆಲ್ಲ ಮಾಡಬೇಕು ಎಲ್ಲವನ್ನು ಎಲ್ಲ ರೀತಿ ಪ್ರಯತ್ನ ಮಾಡು. ಮತ್ತು ಏನು ನಡೆದ್ರೂ ಒಪ್ಪೋಕ್ಕೆ ನನಗೇನಾಗಿಲ್ಲ. ಸೊ ಆ ರೀತಿ ಒಳಗೆ ಹೊರಗೆ ಪತಿ ಪತ್ನಿ ಪರಿವಾರ ಪ್ರಿಯಜನ ಇವರಾರು ನಿನ್ನವರಲ್ಲ. ಜೊತೆಯಲ್ಲಿ ಇರಬಹುದು, ಅದು ಬಾಹ್ಯ ಘಟನೆ ಮಾತ್ರ. ಇನ್ನೊಂದು ನೋಡಿ, ಇವರು ನಮ್ಮವರು ಅಂದ್ಕೊಳ್ತೀವಿ, ಹೌದಾ? ಇದೇ ನಾವು ಹೇಳ್ದಾಗ ಕೇಳ್ತಾರೋ? ಹಾಗನ್ಬೇಡಿ, ಇಲ್ಲ ಅಂತ. ನೀವು ಅನುಭವ ನೋಡ್ಕೊಂಡು ಹೇಳಿ. ಕೇಳ್ತಾರೆ, ಅನುಭವ ನೋಡ್ಕೊಂಡು ಹೇಳಿದ್ರೆ ಹೀಗನ್ನಲ್ಲ. ಅನುಭವ ನೋಡ್ಕೊಂಡು ಹೇಳಿದ್ರೆ ಸ್ವಾಮೀಜಿ ಕೇಳ್ತಾರೆ. ಯಾವಾಗ ಅವ್ರ ಅನುಕೂಲ ಕೇಳಿದ್ರೆ ಕೇಳ್ತಾರೆ. ಅವ್ರಿಗೇನೋ ವಿರೋಧ ಆದರೆ ಮತ್ತು ನನ್ನವರು ಅಂದರೆ ನಾನು ಹೇಳ್ದಾಗ ಕೇಳ್ತಾರೋ? ಇಲ್ಲ. ಹೋಗಲಿ, ನಾವೆಲ್ಲೋದ್ರ ಜೊತೆಗೆ ಬರ್ತಾರೋ? ಪ್ರವಚನಕ್ಕೆ ಹೋಗಬೇಕು, ನೀವು ಹೋಗಿ, ನಾನು ಮನೆಗೆ ಇರ್ತೀನಿ. ನೀವು ಹೋಗಿ, ನಾನು ಮನೆಗೆ ಇರ್ತೀನಿ ಅಂತಾರೆ. ಇಲ್ಲ ಸಿನಿಮಾಕ್ಕೆ ಹೋಗ್ತೀನಿ, ಬರ್ತೀನಿ ನಡೀರಿ ಅಂತಾರೆ. ಅಂದರೆ ಎಲ್ಲಿ ಅವ್ರಿಗೆ ಅನುಕೂಲ ಅಲ್ಲಿ ಬರ್ತಾರೆ, ಯಾವುದು ಅನುಕೂಲ ಆ ಮಾತು ಕೇಳ್ತಾರೆ ಅಷ್ಟೇ ಹೊರತು ನನ್ನವರು ಅಂದ್ಕೊಂಡ್ರೆ ಏನು ಪ್ರಯೋಜನ? ಹೌದಾ? ಯಾರು ನಿನ್ನವರಲ್ಲ. ಅಷ್ಟೇ ಅಲ್ಲ, ವ್ಯವಹಾರದಲ್ಲಿ ಈ ಥರ ಇರ್ತಾರೆ ಅಂತ ಇಟ್ಕೊಳ್ಳಿ. ಹೋಲಿ, ಕೊನೆಗೆ ಇಲ್ಲಿಂದ ಬೆಳಗ್ಗೆ ಹೊತ್ತು ಯಾಕೆ ಸಮಯ ಮಾತಾಡ್ತೀರ ಅಂತೀರ.
ಮಾತಾಡಲಿ ಆಡಿದ್ರೆ ಕೊನೆಗಂತೂ ಈ ಶರೀರ ಇಲ್ಲಿಂದ ಹೋಗೋದು ಗ್ಯಾರಂಟಿ ಅಲ್ಲ. ಕೊನೆಗೆ ಯಮಧರ್ಮರಾಜ್ ಬಂದು ಕರ್ಕೊಂಡು ಹೋಗ್ತಿರ್ತಕ್ಕ ಸಮಯದಲ್ಲಿ ಯಾರ ಜೊತೆಗೆ ಬರ್ತಾರೆ? ಖಾನ್ ಎಲ್ಲ ಪಶುವಶ್ಚ ಗೋಷ್ಠೆ, ಹಸು ಕರು ಎಮ್ಮೆ. ಈಗಿನ ಕಾಲದಲ್ಲಿ ಕಮ್ಮಿ ಆಗಿದೆ ಅಂತ ಇಟ್ಕೊಳ್ಳಿ. ಪೂರ್ವ ಕಾಲದಲ್ಲಿ ಹಸು ಕರು ಎಮ್ಮೆ ಎಲ್ಲ ಮನೆಗಳಲ್ಲಿ ಇರೋದು, ಎಲ್ಲರ ಮನೆಗೂ ಇರೋದು ಅಲ್ಲ. ಅವ್ರು ಬರೋದು ಅಂದರೆ ಇಲ್ಲ, ನಾಯಿ ಸಾಕಿರ್ತಾರೆ. ಆ ನಾಯಿ ಅದ್ರ ಜೊತೆಗೆ ಬರುತ್ತೆ. ಈಗಿನ ಕಾಲಕ್ಕೆ ನಾಯಿಗಳು ಸಾಕಿರ್ತಾರೆ. ನಿಜವಾಗಿ ಯಾಕೆ ಸಾಕ್ತಾರೋ ಗೊತ್ತಿಲ್ಲ. ನಾಯಿಗಳು ಸಾಕಿ ನರಕನೇ ಗತಿ ಅನ್ನುತ್ತೆ ಶಾಸ್ತ್ರ. ಯಾಕೆಂದ್ರೆ ಧರ್ಮರಾಜ ಆ ನಾಯಿ ಇದಕ್ಕೋಸ್ಕರ ಅವ್ರಿಗಿಲ್ಲ, ಸ್ವರ್ಗಕ್ಕೆ ಅವಕಾಶ ಸಿಗಲಿಲ್ಲ ಅವ್ರಿಗೆ. ಕೊನೆಗೆ ಆ ನಾಯಿಗೆ ಸ್ವರ್ಗಕ್ಕೆ ಅವಕಾಶ, ನನಗೂ ಬೇಡ ಸ್ವರ್ಗ ಅಂದಾಗ ಆ ವಿಶಾಲ ಹೃದಯವನ್ನು ನೋಡಿ ಮುಂದಕ್ಕೆ ಆಯಿತು ಸ್ವರ್ಗಕ್ಕೆ ನಡಿ ಅಂತಾರೆ ಹೌದಾ. ಇಲ್ಲಿ ಆ ನಾಯಾದರೂ ಬರುತ್ತೋ ಅಂದರೆ, ಅಮೇರಿಕಾದಲ್ಲಿ ಒಬ್ರು ಯಾರೋ ನಾಯಿ ಸಾಕಿದ್ರು, ಚೆನ್ನಾಗಿದೆ ಕೇಳಿ. ಯಾರೋ ನಾಯಿ ಸಾಕಿದ್ರು ಆ ಕುಟುಂಬದಲ್ಲಿ, ಮತ್ತು ಯಜಮಾನ್ರು ಹೋಗ್ಬಿಟ್ರು. ಹೋದರೆ ಹೆಣ ಹೊತ್ಕೊಂಡು ಹೋಗತಕ್ಕಂಥ ಸಮಯದಲ್ಲಿ ನಾಯಿ ಜೊತೆಗೆ ಹೋಗಿ ಅಲ್ಲಿ ಸಮಾಧಿ ಮಾಡಿದ್ರು. ಸಮಾಧಿ ಮಾಡಿ ವಾಪಸ್ ಬಂದರು. ನಾಯಿ ವಾಪಸ್ ಬರಲಿಲ್ಲಂತೆ, ಸಮಾಧಿ ಹತ್ರ ಕೂತಿತ್ತು. ಮತ್ತು ಯಾವಾಗ ವಾಪಸ್ ಬಂತು? ಮಧ್ಯಾಹ್ನ 1 ಗಂಟೆಗೆ ವಾಪಸ್ ಬಂತು. ಯಾಕೆ? ತಿಂದ್ಬಿಟ್ಟು ಮತ್ತೆ ಹೋಗಿ ಸಮಾಧಿ ಹತ್ರ ಕೂತಿರುತ್ತಂತೆ. ಮನೆಗೆ ಬರಬೇಕಾದ್ರೆ ಕೇವಲ ಆಹಾರಕ್ಕೆ ಮಾತ್ರ ಮನೆಗೆ ಬರುತ್ತೆ, ಮತ್ತೆ ಹೋಗಿ ಸಮಾಧಿ ಹತ್ರ ಕೂತಿರುತ್ತೆ. ಅಂದರೆ ಸಮಾಧಿ ಹತ್ರ ಕೂತಿರೋ ಅಷ್ಟು ನಮಗೆ ನನ್ನವರು ಅನಿಸಿದ್ರು ಅಲ್ಲಿನ ತನಕ ಬರ್ತಾರೆ ಹೊರತು ಸಮಾಧಿ ಒಳಗೆ ಬಂದ್ಬಿಡು ಅಂದರೆ ಪಶುವಶ್ಚ ಗೋಷ್ಠೆ ಎಲ್ಲಿ ಕಟ್ಟಕ್ಕೆ ಅಲ್ಲೇ ಇರುತ್ತೆ. ಮತ್ತು ಎಲ್ಲ ಸ್ವಾಮೀಜಿ ನೀವೇನು ಹೇಳ್ತೀರಾ, ಅವಕ್ಕೆ ಯೋಚನೆ ಮಾಡೋ ಶಕ್ತಿ ಇಲ್ಲ, ವಿವೇಕ ಇಲ್ಲ, ಅವು ಬರಲ್ಲ. ಮತ್ತು ಇನ್ಯಾರು ಬರ್ತಾರೆ? ಕಾಂತ, ಹೆಂಡತಿ. ಯಾವ ಹೆಂಡತಿ ಗಂಡನ ಜೊತೆ ನಾವು ಜೀವನ ಮಾಡ್ಕೊಂಡಿದ್ದೀವೋ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರು ಬರ್ತಾರೆ. ಕಾಂತ ಗೃಹದ್ವಾರೆ, ಗಂಡ ಸತ್ತರೆ ಆ ದ್ವಾರದ ತನಕ ಬರ್ತಾಳೆ. 2 ಅಕ್ಕಿ ಕಾಲ ಹೆಣದ ಬಾಯಲ್ಲಿ ಹಾಕ್ಬಿಟ್ಟು ಬಿತ್ತೋ ಇಲ್ಲ ನೋಡೋದೇ ಇಲ್ಲ ಅಂತ ಹತ್ಕೊಂಡು ಒಳಗಡೆ ಹೊರಟೋಗ್ತಾಳೆ. ಅಮ್ಮ ಅಷ್ಟ್ಯಾಕೆ ದುಃಖ ಪಡ್ತೀರಾ, ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಸ್ಮಶಾನಕ್ಕೆ ಅಂತ ಬರ್ತಾರೋ? ಇಲ್ಲ. ಗಂಡ ಬರ್ತಾನೆ, ಸ್ಮಶಾನದ ತನಕ ಬರ್ತಾನೆ, ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿಬಿಟ್ಟು ಇನ್ನು ವಾಪಸ್ ಬರಲ್ಲ ಇವರು, 2ನೇ ಮದುವೆ ಮಾಡ್ಕೋಬೋದು ಅಂತ ನಿಶ್ಚಯ ಮಾಡ್ಕೊಂಡು ಬರ್ತಾನೆ. ಕಾಂತ ಗೃಹದ್ವಾರೆ ಜನ ಸ್ಮಶಾನದ ತನಕ ಬರ್ತಾರೆ. ನಿಜವಾಗ್ಲೂ ಯಾರ ಸ್ಮಶಾನಕ್ಕೆ ಹೋಗ್ತಾರೋ ಬಂಧುಗಳು ಅವರೆಲ್ಲ ಜೊತೆಗೆ ಹೊರಟೋಗ್ತಾರೆ, ಮತ್ತು ವಾಪಸ್ ಬರಲ್ಲ. ಅಂದರೆ ಯಾರು ಬರ್ತಾರೆ? ಮತ್ತೆ ವಾಪಸ್ ಬರ್ಬೋದು ಅನ್ನೋ ಗ್ಯಾರಂಟಿ ಇದೆ, ಅದಕ್ಕೋಸ್ಕರ ಬರ್ತಾರೆ. ಆದ ಕಾರಣ ಇರೋ ಜೊತೆಗೆ, ಬಟ್ ಎಲ್ಲೂ ಅಂಟ್ಕೊಬೇಡ ನನ್ನವರು ಅಂತ. ಹಾಗೆ ಅಂತ ತಿರಸ್ಕಾರ ಮಾಡಬೇಡ. ತಿರಸ್ಕಾರ ಅನ್ನತಕ್ಕಂಥ ವೈರಾಗ್ಯ ಅಲ್ಲ, ತಿರಸ್ಕಾರ ಅನ್ನತಕ್ಕಂಥ ಮೋಹದ ಬಿಡುಗಡೆ ಅಲ್ಲ. ತಿರಸ್ಕಾರ ಮಾಡಬೇಡ, ಏನೇನು ಸೇವೆ ಮಾಡೋಕ್ಕೆ ಎಲ್ಲ ಮಾಡು, ಆದರೆ ನನ್ನವರು ಅಂತ ಎಲ್ಲೂ ಅಂಟ್ಕೋಬೇಡ. ಯಾಕೆಂದರೆ ನೀನು ಯಾವುದು? ಅವ್ಯಕ್ತ ಸ್ವರೂಪ. ಸೊ ಆದ ಕಾರಣ ನಿಸ್ಸಂಗ ಮತ್ತು ನಿಷ್ಕ್ರಿಯೋಸಿ. ನಿಸ್ಸಂಗ ನಿಷ್ಕ್ರಿಯೋಸಿತ್ವಂ. ನಿಷ್ಕ್ರಿಯೋಸಿ ಅಂದರೆ ಯಾವ ಕರ್ಮ ಅನ್ನತಕ್ಕಂಥದ್ದು ನಿನ್ಗೆ ಗಂಟಿಲ್ಲ. ಇಲ್ಲೊಂದು ಪ್ರಶ್ನೆ ಹಾಕ್ಕೋಬೋದು. ಪ್ರಶ್ನೆ ಏನಂದರೆ, ಸ್ವಾಮೀಜಿ ಜನ್ಮಗಳ ಸಂಸ್ಕಾರ ಇದೆ ಅಂತೀರ, ಕರ್ಮ ಇದೆ ಅಂತ, ಪ್ರಾರಬ್ಧ ಕರ್ಮ ಇದೆ ಅಂತೀರ, ಸಂಚಿತ ಕರ್ಮ ಇದೆ. ಆ ಸಂಚಿತ ಕರ್ಮ ಅನ್ನತಕ್ಕ ಈಗಲೇ ಮುಕ್ತಿ ಎನ್ನುವುದಾದರೆ, ಈಗಲೇ ಮುಕ್ತ ನೀನು ಅಂತ ಹೇಳೋದಾದರೆ, ಆ ಸಂಚಿತ ಕರ್ಮ ಏನಾಗಬೇಕು ಅಂದರೆ, ಈಗಲೇ ಮುಕ್ತ ಅನ್ನತಕ್ಕ ಅರ್ಥವಾದರೆ ಸಂಚಿತ ಕರ್ಮ ಅನ್ನತಕ್ಕ ಇಲ್ಲವಾಗುತ್ತೆ. ಯಾವ ರೀತಿ ಇಲ್ಲವಾಗುತ್ತೆ ಅಂದರೆ, ಆ ಕರ್ಮ ಮಾಡಿರ್ತಕ್ಕಂಥ ಜೀವಿ ಯಾರಿದ್ದಾರೋ ಹೌದಾ, ಒಂದು ವೇಳೆ ಅವನು ಸತ್ಯ ಅಂತ ಇಟ್ಕೊಂಡಾಗ ಆ ಜೀವಿಗೆ ಸಂಬಂಧಿಸಿದ್ದೆ ಹೊರತು ಸ್ವರೂಪಕ್ಕೆ ಸಂಬಂಧಿಸಿದಲ್ಲ. ಇದು ಒಂದು. ಎರಡನೇದು, ಆ ಜೀವತ್ವ ಅನ್ನತಕ್ಕಂಥದ್ದು ಕೇವಲ ಕನಸಿನಂತೆ, ಕನಸಲ್ಲಿ ಯಾವ ರೀತಿ ಜೀವತ್ವ ಅನ್ನತಕ್ಕ ಕಾಣಿಸ್ಕೊಳ್ಳುತ್ತೋ ಅಲ್ಲಿ ವ್ಯವಹಾರ ನಡೆಯುತ್ತೋ, ಅಲ್ಲೂ ಅಯ್ಯೋ ಯಾವ ಪ್ರಾರಬ್ಧ ಕರ್ಮೋ ಈ ಥರ ಒದ್ದಾಡಬೇಕಾಗಿದೆ ಅಂತ ಕನಸಿನಲ್ಲಿ ಅಂತೀವೋ, ನಿಜವಾದ ಆ ಜೀವಿ ಇದನ್ನು ಅಲ್ಲಿ ಕೇವಲ ತೋರಿಕೆ. ಇಲ್ಲೂ ಅಷ್ಟೇ ಹೌದಾ. ಆದ ಕಾರಣ ಕರ್ಮ ಅನ್ನತಕ್ಕಂಥದ್ದು ನಿನಗೆ ಅಂಟಿಲ್ಲ. ಒಂದು ವೇಳೆ ಕರ್ಮ ನಡೀತಿದೆ ಅಂದರೆ
ಅಹಂಕಾರ ತನಕ ನಡೆಯುತ್ತೆ ಹೊರತು ಅಹಂಕಾರಕ್ಕೆ ಸಾಕ್ಷಿಯಾಗಿರ್ತಕ್ಕ ಸ್ವರೂಪದಲ್ಲಿ ಯಾವ ಕರ್ಮ ನಡೀತಿಲ್ಲ. ಇದು ಒಂದು. ಎರಡನೇದು, ಅಹಂಕಾರದ ತನಕ ಅದು ನಡೀತಿಲ್ಲ ಸ್ವಾಮೀಜಿ ಅಂದರೆ ಅದು ಕೇವಲ ಕನಸಿನಲ್ಲಿ ನಡೆದಂತೆ ನಡೆಯುತ್ತೆ ಹೊರತು ಸತ್ಯ ಅಲ್ಲ. ಇನ್ನು ಅದೇ ಸತ್ಯ ಅಲ್ಲ ಅಂದಮೇಲೆ ಇನ್ನು ಸಂಚಿತ ಎಲ್ಲಿದೆ? ಪ್ರಪಂಚ ಸತ್ಯ ಅಂತ ಇಟ್ಕೊಂಡು ಯಾಕಿಷ್ಟು ವೈವಿಧ್ಯತೆ ಇದೆ, ಎಲ್ಲರೂ ಒಂದೇ ರೀತಿ ಯಾಕಿಲ್ಲ ಅಂದಾಗ ಅವರವ್ರ ಪ್ರಾರಬ್ಧ ಪ್ರಕಾರ ಅಂತ ಹೇಳ್ತಾರೆ, ಹೌದಾ? ಆದರೆ ನಾವು ವಿವೇಕ ಮಾಡಿ ನೋಡಿದ್ರೆ ಈ ಜನ್ಮ ಅನ್ನತಕ್ಕಂಥದ್ದು ಯಾವತ್ತಿನಲ್ಲಿ ಕಾಣುತ್ತೆ ಮತ್ತಿಲ್ವಾಗುತ್ತೆ. ಈ ಜನ್ಮ ಅನ್ನತಕ್ಕ ವ್ಯವಸ್ಥೆಯಲ್ಲಿ ಕಾಣುತ್ತೆ, ಈ ಅವಸ್ಥೆಯಲ್ಲಿ ಕಾಣುತ್ತೆ, ವ್ಯವಸ್ಥೆ ಹೊರಟೋದ್ರೆ ಮತ್ತೆಲ್ಲೂ ಇರೋಲ್ಲ ಅಂದಾಗ ಇದು ಕೂಡ ಕೇವಲ ತೋರಿಕೆ, ಕನಸಿನಂತೆ ಅಂದಾಗ ಇದಕ್ಕೆ ಈ ಜನ್ಮನೇ ಇಲ್ಲ. ಇನ್ನು ಪ್ರಾರಬ್ಧ ಎಲ್ಲಿ ಬಂತು? ಇನ್ನು ಸ್ವರೂಪಕ್ಕೆ ಎಲ್ಲಿದೆ ಪ್ರಾರಬ್ಧ? ಆದ ಕಾರಣ ಏನು ನಿಷ್ಕ್ರಿಯೋಸಿತ್ವ, ಮತ್ತು ಇಲ್ಲಿ ನೀನಾವ ಕರ್ಮವನ್ನು ಮಾಡಿಲ್ಲ, ಹೌದಾ? ಶರೀರ ಮನಸ್ಸು ಪ್ರಾಣ ಇವುಗಳಿಗೆ ಕರ್ಮ ಮಾಡಿರಬಹುದು, ನೀನು ಕರ್ಮಕ್ಕೆ ಸಾಕ್ಷಿ. ಬಟ್ ಆ ಕರ್ಮ ಎಲ್ಲನೂ ಕೇವಲ ತೋರಿಕೆಯ ಅವಸ್ಥೆಯಲ್ಲೇ ಹೊರತು ಸತ್ಯವಲ್ಲ. ಅನಂತ ಜನ್ಮಗಳ ಕರ್ಮಗಳನ್ನು ಸವಿಸಲು ಆಗದು. ಅನಂತ ಜನ್ಮ ಕರ್ಮಗಳನ್ನು ಸವಿಸಿದ ಮೇಲೆ ಮೋಕ್ಷ ಅಂತಾರೆ, ವಾಸನಾಕ್ಷಯ ಅಂತಾರೆ, ಎಲ್ಲ ಕರ್ಮಗಳು ಸವಿಬೇಕಂತಾರೆ. ಆ ರೀತಿಯ ಸವಿಸ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಶರೀರಾದಿಗಳು ಬಲೆಯನ್ನು ಹಣೆದವು, ನೀನು ಮಲಗಿದ್ದೆ ಎಚ್ಚೆತ್ತುಕೋ. ನಾವು ಯಾವ ರೀತಿ ವ್ಯವಹಾರ ಮಾಡ್ತಿದ್ವಪ್ಪ ಅಂದರೆ ಶರೀರವೇ ನಾನು ಅಂದ್ಕೊಂಡು ವ್ಯವಹಾರ ಮಾಡಿದ್ವಿ, ಅದು ಕರ್ಮ ಬಂಧನ ಅನ್ನತಕ್ಕ ಬಂತು. ಈಗ ಯಾವ ಜನ್ಮದ ಪುಣ್ಯನೋ ಅಷ್ಟಾವಕ್ರ ಮಹರ್ಷಿಗಳು ನಮಗೆ ಹೇಳ್ತಾ ಇದ್ದಾರೆ. ಇದನ್ನು ಕೇಳಿದರೆ ಈ ಜನ್ಮ ಅನ್ನೋದೇ ಇಲ್ಲ, ಇನ್ನು ಪುನರ್ಜನ್ಮ, ಇನ್ನು ಹಿಂದಿನ ಜನ್ಮಗಳೆಲ್ಲಿದೆ? ಎಚ್ಚೆತ್ಕೋ. ಅಯ್ಯೋ ಸ್ವಾಮಿ ಎಚ್ಚರವಾಗೇ ಇದ್ದೀವಲ್ಲ, ಹೇಳಿರಿ ಇದು ಎಚ್ಚೆತ್ಕೊಂಡಿದ್ದೀವಿ ಅಂತೀವಿ ನಾವು. ಅನಾದಿ ಮಾಯಯೋ ಸುಪ್ತು ಯದಾ ಜೀವ ಪ್ರಬುದ್ಧತೆ ಅಜಮನಿತ್ರಮ ಸ್ವಪ್ನಂ ಅದ್ವೈತಂ ಬುದ್ಧತೆ. ಅನಾದಿ ಮಾಯೆ ಅನ್ನತಕ್ಕಂಥದ್ರಲ್ಲಿ ನಿದ್ದೆ ಮಾಡ್ತಾ ಈ ಕನಸನ್ನು ನೋಡ್ತಾ ಇದ್ದೀವಿ, ನಿಜವಾದ ಕನಸೆ. ಆದ ಕಾರಣ ಎಚ್ಚರ ಅಂದ್ಕೊಂಡಿದ್ದೆ ಅಲ್ಲ, ಈ ಕನಸಿಗೆ ಎಚ್ಚೆತ್ಕೊ. ಕನಸು ಅಂತ ಅರ್ಥ ಮಾಡ್ಕೊ. ಅರ್ಥ ಮಾಡಿಕೊಂಡ್ರೆ ಯಾವ ಕರ್ಮ ಅನ್ನತಕ್ಕಂಥ ನಿನಗೆ ಇಲ್ಲ ಅಂತ ಹೇಳ್ತಾರೆ. ಮತ್ತು ಮೋಕ್ಷನೂ ಹುಡುಕಬೇಕಾದದ್ದಿಲ್ಲ ಅಲ್ಲ. ಸ್ವಪ್ರಕಾಶ ಅಂತ ಇನ್ನೊಂದು ಶಬ್ದ ಇದೆ, ನಿಸ್ಸಂಗ ನಿಷ್ಕ್ರಿಯೋಸಿ ಸ್ವಪ್ರಕಾಶ. ಸ್ವಪ್ರಕಾಶ ಅಂದರೆ ಇದರಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಂಡು, ಭಾಳಷ್ಟು ಜನ ಧ್ಯಾನಕ್ಕೆ ಕೂತ್ಕೊಂಡ್ರೆ ಪ್ರಕಾಶ ಕಾಣಬೇಕು ಅಂತಾರೆ. ಧ್ಯಾನಕ್ಕೆ ಕೂತ್ಕೊಂಡು ಧ್ಯಾನ ಮಾಡೋದು ಒಳ್ಳೆಯದು. ಒಂದು ವೇಳೆ ಜ್ಯೋತಿ ಕಾಣೋ ತನಕ ಧ್ಯಾನ ಮಾಡಿದ್ರು ಅಂದರೆ ಅದು ಒಳ್ಳೆಯದು, ಇನ್ನೂ ಒಳ್ಳೆಯದು. ಆದರೆ ಆ ಜ್ಯೋತಿ ಕಾಣಿಸ್ತು, ಅದೇನೇ ಆತ್ಮಜ್ಯೋತಿ. ಸೊ ಅದಕ್ಕೆ ಆತ್ಮಜ್ಞಾನವಾಯಿತು ಅಂತಾರೆ. ಇದಕ್ಕೆ ಇತ್ತೀಚೆಗೆ ಸೈನ್ಸ್ ಅನಲೈಸ್ ಮಾಡೋದು, ಇದನ್ನು ಶಾಸ್ತ್ರದಲ್ಲಿ ಒಪ್ಪಿಲ್ಲ. ಇತ್ತೀಚೆಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸೈನ್ಸು ಏನು ಅನಲೈಸ್ ಮಾಡಿ ಹೇಳ್ತೆ ಅಂದರೆ, ಏನು ಅನ್ವೇಷಣೆ ಮಾಡಿ ಹೇಳ್ತಾ ಇದೆ ಅಂದರೆ, ಒಂದು ಕೋಣೆಯಲ್ಲಿ ಬಾಗಿಲೆಲ್ಲ ಹಾಕಿಬಿಟ್ಟು ಒಬ್ಬನೇ ಮನುಷ್ಯ ದೀರ್ಘಕಾಲ ಅಲ್ಲಿ ಧ್ಯಾನ ಮಾಡ್ಕೊಂಡಿದ್ದಾನೆ ಅಂದರೆ ಉಸಿರಾಟ ಅನ್ನತಕ್ಕ ನಡೀತಿರುತ್ತೆ. ಆ ಉಸಿರಾಟಕ್ಕೆ ಅಲ್ಲಿರತಕ್ಕಂಥ ಗಾಳಿನಲ್ಲಿರೋ ಆಕ್ಸಿಜನ್ ಉಪಯೋಗಿಸ್ಕೊಳ್ತಾನೆ, ಆಕ್ಸಿಜನ್ನು ತಾನು ಉಪಯೋಗಿಸ್ಕೊಳ್ತಾ ಇರ್ತಾನೆ. ಸೊ ದೀರ್ಘಕಾಲ ಆಕ್ಸಿಜನ್ ತೊಗೊಳ್ತಿರ್ತಾನೆ. ಆದ ಕಾರಣ ನೈಟ್ರೋಜನ್ ಆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅಲ್ಲಿರೋ ರೂಮಲ್ಲಿ. ಸೊ ನೈಟ್ರೋಜನ್ ಆಸ್ಪೆಕ್ಟ್ ಜಾಸ್ತಿ ಆದರೆ ಅದು ಅದು ಬೆಳಕಾಗಿ ಕಾಣುತ್ತೆ. ಅಷ್ಟೇ ಹೊರತು ಆತ್ಮಜ್ಞಾನವಲ್ಲ, ಅದು ಆತ್ಮವಲ್ಲ ಅಂತ ಹೇಳ್ತಾರೆ ಸ್ವಾಮೀಜಿ. ಸೈನ್ಸ್ನವ್ರು ಏನೋ ಒಂದು ಹೇಳ್ತಿರ್ತಾರೆ, ಅದನ್ನೆಲ್ಲ ನೀವು ವೇದಾಂತಕ್ಕೆ ತರ್ತೀರ. ನಿಜವಾದ ಚೆನ್ನಾಗಿದೆ. ಯಾಕೆ? ಆಕ್ಸಿಜನ್ ನಾವು ಉಪಯೋಗಿಸ್ಕೊಳ್ತೀವಿ, ನೈಟ್ರೋಜನ್ ಆಸ್ಪೆಕ್ಟ್ ಜಾಸ್ತಿ ಆದಾಗ ಅದೇನೇ ಪ್ರಕಾಶವಾಗಿ ಕಾಣುತ್ತೆ, ಅಷ್ಟೇ ಹೊರತು ಅದು ಆತ್ಮ ಅಲ್ಲ. ಹೋಲಿ ಆ ಸೈನ್ಸ್ ನಾವು ಒಪ್ದಿರೋ ಇದ್ರು. ಈಗ ಆ ಜ್ಯೋತಿ ನೋಡಿದವ್ರು ಯಾರು? ಆ ಜ್ಯೋತಿ ನೋಡಿದವ್ರ ಆತ್ಮನ ಅಥವಾ ಜ್ಯೋತಿ ಆತ್ಮನ? ಜ್ಯೋತಿ ನೋಡಿದವ್ರ ಆತ್ಮ, ಅಷ್ಟೇ ಹೊರತು ಆ ಜ್ಯೋತಿ ನೋಡಿದವನು ಯಾರು?
ಅವನ್ನು ನೋಡು. ಅಷ್ಟೇ ಹೊರತು ಈ ಸ್ವಪ್ರಕಾಶ ಅಂದರೆ ಧ್ಯಾನದಲ್ಲಿ ದೀಪ ಕಾಣಬೇಕು, ಕಂಡ್ರೂ ಒಳ್ಳೆಯದೇ. ಅಂದರೆ ಅಷ್ಟರ ಮಟ್ಟಿಗೆ ಧ್ಯಾನ ಮಾಡಿದ್ದಾನೆ, ಒಳ್ಳೆಯದೇ. ಅವನು ಧ್ಯಾನ ಮಾಡ್ತಿದ್ದಷ್ಟೊತ್ತು ಮನೆಯವರು ಸುಖವಾಗಿದ್ದರು, ಅವನು ಸುಖವಾಗಿದ್ದ. ಇಲ್ಲ ಏನೋ ಒಂದು ಗಲಾಟೆ ಮಾಡ್ತಿರೋನು, ಒಳ್ಳೆಯದೇ. ಆದರೆ ಸ್ವಪ್ರಕಾಶದ ಆ ರೀತಿ ಅಲ್ಲ. ಮತ್ತೇನಪ್ಪ, ತನ್ನ ಇರಿಕೆ ಅಂತ ನಿಶ್ಚಯ ಮಾಡಿಕೊಳ್ಳತಕ್ಕಂಥದ್ದು ಯಾವುದೋ ಅದು ಸ್ವಪ್ರಕಾಶ. ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವನ್ನು ನಾನು ನಿಶ್ಚಯ ಮಾಡಬೇಕು. ನಾನು ಇದೆ ಅನ್ಬೇಕು, ನಾನಿಲ್ಲ ಅನ್ಬೇಕು. ಯಾವುದೇ ವಸ್ತು ತನ್ನನ್ನು ತಾನು ನಿಶ್ಚಯ ಮಾಡ್ಕೊಂಡು ಇದೆ ಅಂತ ಹೇಳಲ್ಲ. ಒಂದು ವೇಳೆ ನೀವು ಅಡುಗೆ ಮನೆಗೆ ಹೋದ್ರಿ, ಹೌದಾ, ಎಲ್ಲಿಟ್ಟನಪ್ಪ ನಾನು ಉಂಗುರ ತೆಗೆದು ಇಲ್ಲೇ ಎಲ್ಲೋ ಇಟ್ಟೆ ಅಡುಗೆ ಮನೆಗೆ, ಎಲ್ಲಿಟ್ಟೆ, ಯಾವ ಸಂದಿನಲ್ಲಿಟ್ಟೆ ಅಂತೇನೋ ಯೋಚಿಸ್ತಿರ್ತೀರ ಅಂತ ಇಟ್ಕೊಳ್ಳಿ. ಒಂದು ವೇಳೆ ಆ ಉಂಗುರದಿಂದಲೇ ಶಬ್ದ ಬಂತು, ಏನಂತ, ನನ್ನ ಹುಡುಕ್ತಿದ್ದೀರಾ, ಇಲ್ಲಿದ್ದೀನಿ ಬನ್ನಿ, ಇಲ್ಲಿದ್ದೀನಿ ಬನ್ನಿ, ಬನ್ನಿ ತಗೊಳ್ಳಿ, ಈ ಡಬ್ಬದ ಸಂದಿಲಿದ್ದೀನಿ ಅಂತ ಶಬ್ದ ಬಂತು ಅಂತ ಇಟ್ಕೊಳ್ಳಿ. ಅವಾಗ ಉಂಗುರ ಮಾತಾಡ್ತು ಅಂತ ತಗೊಳ್ತೀವೋ ಅಥವಾ ಮನೆ ಖಾಲಿ ಮಾಡ್ತೀವೋ? ಯಾವುದೋ ದೇವ ಸೇರ್ಕೊಳ್ದೆ. ಅಂದರೆ ಯಾವ ವಸ್ತು ತನ್ನನ್ನು ತಾನು ನಿಶ್ಚಯ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ನಾನೇ ನಿಶ್ಚಯ ಮಾಡಬೇಕು. ಹೌದಾ, ನಾನೇ ನಿಶ್ಚಯ ಮಾಡಬೇಕು. ಮತ್ತು ಅದು ಇದೆ ಅನ್ನೋದನ್ನು ನಾನು ನಿಶ್ಚಯ, ಇಲ್ಲ ಅನ್ನೋದನ್ನು ನಾನೇ ನಿಶ್ಚಯ ಮಾಡಬೇಕು. ನಿನ್ನನ್ನು ಇದ್ದೀನಿ ಅನ್ಬೇಕಾದ್ರೆ ಯಾವ ರೀತಿ ನಿಶ್ಚಯ ಮಾಡ್ಕೊಳ್ತೀಯ? ನಾನು ಏಕವಚನ ಉಪಯೋಗಿಸಿ, ಯಾಕೆಂದ್ರೆ ಪ್ರತಿಯೊಬ್ಬರು ನೋಡ್ಕೊಳ್ಳಿ, ಸಭೆಗೆ ಹೇಳ್ತೀರ ನಂಗಲ್ಲ ಅಂತ ಬಿಟ್ಬಿಡ್ಬೇಡಿ. ನಿನ್ನನ್ನು ನಾನು ಇದ್ದೀನಿ ಅಂತ ನಿಶ್ಚಯ ಮಾಡ್ಕೋಬೇಕಾದ್ರೆ ಯಾವ ರೀತಿ ನಿಶ್ಚಯ ಮಾಡ್ಕೊಳ್ತೀಯ? ಇದು ಒಂದು. ಮೊದಲು ನಿಶ್ಚಯ ಮಾಡ್ಕೊಂಡ್ಮೇಲೆ ಇದ್ದೀನಿ ಅಂತೀರೋ ಅಥವಾ ನಿಶ್ಚಯ ಮಾಡ್ಕೋಬೇಕಾದಿಲ್ವ? ನಿಶ್ಚಯ ಮಾಡ್ಕೋಬೇಕಾದಿಲ್ಲ. ಯಾಕೆ? ಸ್ವತಃ ಸಿದ್ಧವಾಗಿರ್ತಕ್ಕಂಥ ಸ್ವರೂಪ ಅದು ಸ್ವಪ್ರಕಾಶ ಅಂದರೆ. ಸ್ವಪ್ರಕಾಶ ಸ್ವರೂಪ ನೀನು ಬೇರೆಯವರು ಇದ್ದಾರೆ ಇಲ್ಲ ಅನ್ನೋದು ನಿಶ್ಚಯ ಮಾಡಬೇಕು ಹೊರತು ಸಾಮಾನ್ಯ ಮನುಷ್ಯ, ಅದು ಭಾರತ ದೇಶದಲ್ಲಿ ಜಾಸ್ತಿ, ಯಾಕೆ ಅಂತ ಗೊತ್ತಿಲ್ಲ. ನಾನು ಋಷಿಕೇಶಲ್ಲಿ ಬೇರೆ ಫಾರಿನಲ್ಲಿ ಸ್ಟೂಡೆಂಟ್ಸ್ ಬಂದಾಗ ಅವ್ರ ಜೊತೆ ನೋಡಿ, ಅವ್ರಿಗೆ ಈ ಅಭಿಪ್ರಾಯ, ಬೇರೆಯವ್ರು ಏನು ಅಂದ್ಕೊಳ್ತಾರೋ ಅಂತ ನಾವು ಒದ್ದಾಡ್ತೀವಿ. ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತೀವಿ, ಬೇರೆಯವ್ರಿಗೋಸ್ಕರ ಕಾಸ್ಟ್ಲಿ ಡ್ರೆಸ್ಸು, ಸಾಕಷ್ಟು ದುಡ್ಡು ಕೊಟ್ಟು ಡ್ರೆಸ್ ಕೊಂಡ್ಕೊಟ್ಟು, ಯಾಕೆ? ಬೇರೆಯವ್ರಿಗೆ ಚೆನ್ನಾಗಿ ಕಾಣಬೇಕು ಅಂತ. ಏನು ಮೂರ್ಖ ಇದು! ಈ ವಾತಾವರಣ ಅನುಸರಿಸಿ ನಿಂಗೆ ಯಾವ ಬಟ್ಟೆ ಬೇಕೋ ಅದನ್ನು ಹಾಕೋ. ಬೇರೆಯವ್ರಿಗೆ ಚೆನ್ನಾಗಿ ಕಾಣಬೇಕು ಅಂತ ಯಾಕೆ ಅಷ್ಟು ದುಡ್ಡು ಖರ್ಚು ಮಾಡ್ತೀಯ? ಅಂದರೆ ನಾವು ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತಿದ್ವಿ, ಹೌದಾ? ಅಲ್ಲ, ನಿನ್ನ ಇರುವಿಕೆಯನ್ನು ನೀನೇ ನಿಶ್ಚಯ ಮಾಡ್ಕೊಳ್ತೀಯ. ಮತ್ತು ಆ ಇರುವಿಕೆಯನ್ನು ತಗೊಂಡು ನಾನು ಅಂದ್ಬಿಟ್ರೆ ಅದಕ್ಕೆ ಬೇರೆ ಯಾರೇನನ್ನು ಅಂದ್ಕೊಳ್ಳಿ, ಅದಕ್ಕೇನಾಗುತ್ತೋ, ನಿಮ್ಗೆ ಅಂಟುತ್ತೋ? ಸ್ವಪ್ರಕಾಶ ನಿರಂಜನ. ಯಾವ ಉಪಾಧಿ ಸಂಬಂಧ ಅನ್ನತಕ್ಕ ಉಪಾಧಿ ಅಂದರೆ ಉಪಾಧಿಯತಿ ಅನೇನಾಯಿತು ಉಪಾಧಿ. ಯಾವುದರಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ ಶರೀರ ಅನ್ನತಕ್ಕ ನಾವಲ್ಲ. ಆದ್ರೂ ಶರೀರದಲ್ಲೇ ಕೂತ್ಕೊಂಡು ಶ್ರವಣ ಮಾಡಬೇಕು, ಹೌದಾ? ಕಿವಿಯಿಂದಲೇ ಶ್ರವಣ ಮಾಡಬೇಕು. ಆದ್ರೂ ಕಿವಿ ನಿನಗೆ ಅಂಟಿದೆಯೋ? ಇಲ್ಲ. ಕಿವಿ ಕೆಲಸ ಮಾಡೋದು ನಿನ್ನಿಂದಲೇ. ಅದಕ್ಕೆ ಕಿವಿ ನಿನಗೆ ಅಂಟ್ಕೊಂಡಿದೆಯೋ ಅಂದರೆ ಇಲ್ಲ. ಇಂಥ ಒಂದು ಸ್ವರೂಪ ನೀನು. ಆದ್ರೂ ಏನು, ಆ ಕಾರಣ ಮೋಕ್ಷನ ಹುಡುಕಬೇಕಾದಿದ್ದರಲ್ಲ, ಮೋಕ್ಷನ ಹುಡುಕತಕ್ಕಂಥ ಅವಶ್ಯಕತೆ ಇಲ್ಲ. ಮುಕ್ತ ಸ್ವರೂಪ ಯಾವುದಕ್ಕೂ ಅಂಟೇ ಇಲ್ಲ. ನೀನು ಯಾವುದಕ್ಕೂ ಅಂಟೇ ಇಲ್ಲ. ಹುಡುಕುವುದೇ ಬಂಧನ, ಹೊಸ ಬಂಧನ. ಹುಡುಕ್ಲಿಕ್ಕೆ ಶುರು ಮಾಡಿದ್ರೆ ಅದೇ ಇನ್ನೊಂದು ರೀತಿ ಹುಡುಕಬೇಕು. ಯಾವಾಗ ಅಷ್ಟಾವಕ್ರಮಶೀಲ ತನಕ ಬಂದೋ ನಾವು, ಅಷ್ಟಾವಕ್ರಮಶೀಲ ಹೇಳ್ತಾರೆ ನೀನು ಮುಕ್ತ ಸ್ವರೂಪ, ಯಾವ ಬಂಧನವೂ ಇಲ್ಲ, ಯಾವ ಹೆಂಡತಿ ಮಕ್ಕಳು ಯಾರೂ ಅಂಟಿಲ್ಲ ನಿಮಗೆ ಅನ್ನತಕ್ಕಂಥ ಸ್ಥಿತಿ ಬಂದಾಗ ನಮಗೇನನ್ಸುತ್ತೆ? ಅಯ್ಯಯ್ಯೋ, ಇಷ್ಟು ದಿವಸ ಒದ್ದಾಡಿದ್ದೆ ತಪ್ಪು, ಯಾಕೆ ನಾನೇ ಅದು. ಹೌದಾ? ಆದರೆ
ನಿಸ್ಸಂಗೋ ನಿಷ್ಕ್ರಿಯೋಸಿತ್ವ ಸಪ್ರಕಾಶೋ ನಿರಂಜನ. ಇಲ್ಲಿ ಎರಡಿದೆ, ಜ್ಞಾನ ಮಾರ್ಗ ಅನ್ನತಕ್ಕಂಥದ್ದು ಒಂದು, ಅದನ್ನೇ ಸಾಂಖ್ಯ ಅಂತಾರೆ. ಸಾಂಖ್ಯ ಅಂದರೆ ಕಪಿಲ ಸಾಂಖ್ಯ ಅನ್ನತಕ್ಕಂಥದ್ದೊಂದಿದೆ. ಅದರಲ್ಲಿ ಜೀವತ್ವನು ಸತ್ಯ, ಪ್ರಪಂಚ ಅನ್ನೋ ಸತ್ಯ, ಈ ಥರ ಏನೋ ತಗೊಳ್ತಾರೆ. ಅಲ್ಲ, ಇಲ್ಲಿ ಸಾಂಖ್ಯ ಅಂದರೆ ಆತ್ಮ ಅನಾತ್ಮ ವಿವೇಕ. ಆತ್ಮ ಅಂದರೆ ನಾನು ಅಂತ, ನಾನು ಅಂದರೆ ಯಾವುದು, ನಾನು ಅಲ್ಲದ್ದು ಯಾವುದು ಅನ್ನತಕ್ಕಂಥ ಆತ್ಮ ಅನಾತ್ಮ ವಿವೇಕ ಮಾಡಿಕೊಂಡ್ರೆ ಅಹಂಕಾರದ ತನಕ ಹೊರಗಡೆ ಇರತಕ್ಕಂಥ ಕೆಲವನ್ನು ನಂದು ಅಂತ ಮಾಡ್ಕೊಂಡಿರ್ತೀನಿ. ಆ ನಂದು ಅನ್ನತಕ್ಕಂಥದ್ರಲ್ಲಿ ನಮಗೆ ಅದೇ ನಾನಾಗ್ಬಿಟ್ಟಿರ್ತೀನಿ. ನಾನು ಹೇಳ್ತೀನಿಲ್ಲ, ಬಾಡಿಗೆ ಮನೆಯವರು ಮೇಲ್ಗಡೆ ಮಳೆ ಹೊಡಿತಾ ಇದ್ದರೆ ಕೆಳಗಡೆ ಓನರ್ ಕೂತಿರ್ತಾರೆ, ಎದೆ ಮೇಲೆ ಬೀಳುತ್ತಾ ಏಟು, ಅಯ್ಯೋ ಹೋಯ್ತೀನಿ ನನ್ನ ಗೋಡೆ, ಹೇಳಿದ್ರೆ ಕೇಳಲ್ಲ, ಹೇಳಿದ್ರೆ ಜಗಳ, ಯಾಕನ್ನ ಕಟ್ಟಿದ್ದು ನಾವು ಪೈ ಮನೆ ಸುಮ್ಮನೆ ಇದ್ದು ಚೆನ್ನಾಗಿತ್ತು, ಸುಮ್ಮನೆ ಇದ್ದಾಗ ಕಟ್ಟೋದು ಚೆನ್ನಾಗಿದ್ದು ಅನಿಸುತ್ತೆ, ಕಟ್ಟಿದ ಮೇಲೆ ಸುಮ್ಮನೆ ಇದ್ದು ಚೆನ್ನಾಗಿತ್ತು. ಇಷ್ಟೇ ಪ್ರಪಂಚದ ಲಕ್ಷಣ ಅದ. ಅಂದರೆ ಆ ನನ್ನದು ಅನ್ನತಕ್ಕಂಥ ಅದಕ್ಕೆ ಒದ್ದಾಡ್ತೀವಿ. ವಿವೇಕ ಮಾಡಿಕೊಂಡ್ರೆ ಅದು ನಾನಲ್ಲ ಅಲ್ಲ. ಅದೇ ರೀತಿ ನನ್ನವರು ಅನ್ನೋರು ಅವ್ರಿಗೇನು ಹೆಚ್ಚು ಕಮ್ಮಿ ಆದರೆ ನನಗೆ ಆಗೋಯ್ತು ಅಂತೀವಿ. ಅಲ್ಲ, ಅವರು ನೋಡ್ಕೊಳ್ಳೋಣ, ಆದರೆ ನನಗೇನು ಆಗಿಲ್ಲ ಅನ್ನತಕ್ಕಂಥ ನಿಶ್ಚಿತ ಬುದ್ಧಿ ಇರಬೇಕು. ಭ್ರಮೆ ಪಡಬಾರ್ದು, ನನಗೆ ಬಂದ್ಬಿಟ್ಟಿದೆ ರೋಗ, ಯಾಕೆ ನಮ್ಮ ಶ್ರೀಮಂತರಿಗೆ ಚೆನ್ನಾಗಿಲ್ಲ, ಅದಕ್ಕೆ ಇವ್ರು ಅಳ್ತಿದ್ದಾರೆ. ನೀನು ಅಳ್ತಾ ಕೊಡಬೇಡ, ಚೆನ್ನಾಗಿ ನೋಡ್ಕೊ, ಯಾವ ಆಸ್ಪತ್ರೆ ಕರ್ಕೊಂಡು ಎಲ್ಲಿ ಕರ್ಕೊಂಡು ನಾನು ಹೇಳಿದ್ನಲ್ಲ, ಉತ್ಸಾಹವಾಗಿರು, ಅಳ್ತಾ ಕೂತ್ರಾಗೆ. ಆದ ಕಾರಣ ನನ್ನವರು ನನ್ನದು ಅನ್ನತಕ್ಕಂಥದ್ದು ನಾವು ಭ್ರಮೆನೇ ಹೊರತು ವಾಸ್ತವಿಕ ಯಾವುದು ಸಂಬಂಧ ಅನ್ನತಕ್ಕಂಥ ಸತ್ಯವಲ್ಲ. ಮತ್ತು ಇನ್ನು ಶರೀರ ಎಚ್ಚರದಲ್ಲಿದ್ದಾಗ ಈ ಶರೀರ ನಂದು ಅಂತೀಯ, ಕನಸಿನಲ್ಲಿ ಆ ಶರೀರ ನಂದು ಅಂತೀಯ, ನಿದ್ದೆನಲ್ಲಿ ಯಾವ ಶರೀರದಲ್ಲಿ ನಿದ್ದೆ ಮಾಡ್ತಿದ್ದೇಳು ಹೇಳ್ತೀವಿ, ಇದೇ ಶರೀರದಲ್ಲಿ ನಿದ್ದೆ ಮಾಡ್ತಿದ್ದೆ ಅಂತ ಅಂತೀವಿ. ಈ ಚೆನ್ನಾಗಿ ಕೇಳಿ, ಈ ಶರೀರ ಎಚ್ಚರ ಬಂದ ಮೇಲೆ ಬಂತೆ ಹೊರತು ಅಷ್ಟು ಮುಂಚೆ ಇತ್ತು. ನಮಗೆ ವ್ಯಾವಹಾರಿಕವಾಗಿ ಪ್ರಪಂಚ ಸತ್ಯ ಅಂತ ತೊಗೊಂಡಾಗ ಬುದ್ಧಿ ಹೇಳುತ್ತೆ, ನೀನು ನಿದ್ದೆ ಮಾಡ್ತಿದ್ದಾಗ ಇದೇ ಶರೀರದಲ್ಲೇ ನಿದ್ದೆ ಮಾಡ್ತಿದ್ದೆ, ಇದೇ ಶರೀರದಲ್ಲೇ ನಿದ್ದೆ ಮಾಡ್ತಿದ್ದೆ, ಕನಸು ನೋಡ್ಬೇಕಾದ್ರೆ ಇದೇ ಶರೀರದಲ್ಲಿ ಕನಸು ನೋಡ್ತಿದ್ದೆ, ಎಚ್ಚೆತ್ಕೊಂಡು ಇದೇ ಶರೀರದಲ್ಲಿ ಎಚ್ಚೆತ್ಕೊಂಡೆ ಅಂತ ಜಾಗೃತ ಅವಸ್ಥೆ ಬುದ್ಧಿ ಹೇಳುತ್ತೆ. ಭಾಳಷ್ಟು ಸಲ ನಾನು ಪ್ರಶ್ನೆ ಮಾಡಿದ್ದೀನಿ, ಜಾಗೃತ ಅವಸ್ಥೆ ಬುದ್ಧಿಗೆ ನಿದ್ದೆ ಅನುಭವ ಇದೆಯಾ, ಕನಿಷ್ಠ ಅನುಭವ ಇದೆಯಾ, ಅಥವಾ ಎಚ್ಚರದ ಅವಸ್ಥೆ ಪೂರ ಅನುಭವ ಇದೆಯೋ ಅಂದರೆ ನಿದ್ದೆ ಅನುಭವ ಇಲ್ಲ, ಕನಿಷ್ಠ ಅನುಭವ ಇಲ್ಲ, ಎಚ್ಚರದಲ್ಲಿ ಕೆಲವು ಮಾತ್ರ ಗೊತ್ತಷ್ಟೇ. ಹೌದಾ? ಅಂದಾಗೇನಾಯಿತು, ಈ ಬುದ್ಧಿ ಹೇಳೋದನ್ನು ಬಿಟ್ಟು ನಾವೇ ನೋಡಿಕೊಂಡ್ರೆ, ಅನುಭವ ನೋಡಿಕೊಂಡ್ರೆ ಏನು, ಯಾವ ಶರೀರದಲ್ಲಿ ನಿದ್ದೆ ಮಾಡ್ತಿದ್ದೆ ಅನ್ನಿಸ್ತು, ಶರೀರವೇ ಇರಲಿಲ್ಲ, ಶರೀರ ಅನ್ನತಕ್ಕಂಥದ್ದೇ ಇಲ್ಲವಾಗಿತ್ತು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಯಾವುದೂ ಇರಲಿಲ್ಲ ಅಂದಾಗ ಯಾವ ಉಪಾಧಿ ಅನ್ನತಕ್ಕ ನಿನಗೆ ಅಂಟಿಲ್ಲ. ನಿರಂಜನ. ಆದ್ರೂ ಯಾಕಪ್ಪ ಒದ್ದಾಡ್ತಾ ಇದ್ದೀವಿ ಬಂಧನ ಅಂತ, ಯಾವ ಬಂಧನೂ ಇಲ್ಲದೇ ಇದ್ರೂ ಯಾಕೆ ಬಂಧನ ಅಂತ ಒದ್ದಾಡ್ತಾ ಇದ್ದೀವಿ ಅಂದರೆ, ಅಯಮೇವ ಹಿ ತೇ ಬಂಧ ಸಮಾಧಿಂ ಅನುತಿಷ್ಠಸಿ. ಇದೊಂದು ಭಾಳ ಕ್ರಾಂತಿಕಾರಿ ವಾಕ್ಯ. ಅದು ಈಗಿನ ಕಾಲಕ್ಕೆ ಭಾಳಷ್ಟು ಜಾಗ್ರತೆಯ ಮಾತಾಡಬೇಕು. ಸಾಮಾನ್ಯವಾಗಿ ಏನು ಮಾಡಿದ್ದಾರೆ ಅಂದರೆ, ಅದು ಮೊನ್ನೆ ಯಾವುದು ಜುಲೈ 21ನೇ ತಾರೀಕು ಯೋಗ ಡೇ ಅಂತೇನೋ ನಡೀತು. ಸಂತೋಷ, ಯೋಗ ಡೇ ಅಂತ ನಡೀತು. ಯಾರ್ಯಾರು ಯೋಗ ಮಾಡ್ತಾರೋ ಯೋಗ ಗೊತ್ತಿಲ್ಲ, ಯಾಕೆಂದರೆ ನಾವು ಮದರ್ ಡೇ, ಫಾದರ್ ಡೇ, ಯೋಗ ಡೇ, ಪತಂಜಲಿ ಮಹರ್ಷಿ ವರ್ಷಕ್ಕೊಂದ್ಸಲ ಯೋಗ ಡೇ ಇಡು ಮಾಡು ಅಂತ ಹೇಳಿಲ್ಲ. ಮತ್ತು BP ಶುಗರ್ ಇದ್ದರೆ ಅವ್ರು ಮಾತ್ರ ಯೋಗ ಮಾಡಬೇಕು ಅಂತ ಹೇಳಿಲ್ಲ, ಪ್ರತಿಯೊಬ್ಬರು ಮಾಡಬೇಕು. ಹೆಂಗಸರು, ಗಂಡಸರು, ವಯಸ್ಸಲ್ಲಿರೋರು ಎಲ್ಲರೂ ಪ್ರತಿಯೊಬ್ಬರು ಎಷ್ಟು ಮಾಡಬೇಕು, ಯಮ ನಿಯಮ ಪ್ರಾಣಾಯಾಮ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಅಷ್ಟಾಂಗ ಯೋಗಗಳನ್ನು ಮಾಡಬೇಕು. ಬಟ್ ಈಗಿನ ಕಾಲಕ್ಕೆ ಪತಂಜಲಿ ಯೋಗ ಅಂದರೆ ಯೋಗಾಸನ ಮಾತ್ರ, ಯಮ ನಿಯಮನೂ ಇಲ್ಲ. ಯೋಗಾಸನ ಮಾಡಲಿಕ್ಕೆ ಹೋದರೆ ಇನ್ನೂ
ಅನೀತಿ, ಅನ್ಯಾಯ, ಅತ್ಯಾಚಾರ ಜಾಸ್ತಿ ಆಗಿಬಿಡುತ್ತೆ. ಯಾರೋ ಸ್ವಾಮಿಗಳು ಪೇಪರ್ ಬರೆದಿದ್ದು, ಇದೆಲ್ಲ ರಾಜಕೀಯ ವ್ಯಕ್ತಿ ತಲೆಗೆ ಹೋಗಲ್ಲ. ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಯೋಗ ಹೇಳ್ಕೊಡೋದು ಒಳ್ಳೆಯದೇ, ಯೋಗಾಸನ ಹೇಳ್ಕೊಡೋದು. ಆದರೆ ಯಮ ನಿಯಮ ಮೊಟ್ಟ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಯಮ ನಿಯಮ ಇಲ್ದಿರ ಬರೀ ಯೋಗಾಸನ ಮಾಡ್ತಿದ್ರೆ ಶರೀರ ಚೆನ್ನಾಗಾಗುತ್ತೆ, ಇನ್ನೂ ಆಕರ್ಷಣೀಯವಾಗಿ ತಯಾರಾಗುತ್ತೆ ಮತ್ತು ಶರೀರದ ಶಕ್ತಿ ಅನ್ನೋದಕ್ಕೆ ಜಾಸ್ತಿ ಇರುತ್ತೆ. ಪರಸ್ಪರ ಸ್ತ್ರೀ ಪುರುಷ ಆಕರ್ಷಣೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆದರೆ ಇನ್ನೂ ಅತ್ಯಾಚಾರ, ಲವ್ ಅಫೇರ್ಸು. ಈಗಲೇ ಆ ಪ್ರೇಮ ವ್ಯವಹಾರದಿಂದ 2,00,000 ಜನ ಏನೋ 2,36,000 ಜನ ಏನೋ ಭಾರತ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಪ್ರೇಮ ವ್ಯವಹಾರದಿಂದಲೇ. ಈ ಯಮ ನಿಯಮ ಅನ್ನೋಂಥ ಇಲ್ದಿರ ಮತ್ತೆ ಯೋಗಾಸನ ಹೇಳ್ಕೊಡ್ಲಿಕ್ಕೆ ಹೋದರೆ ಅದು 2,00,000 ಮತ್ತೆ ವರ್ಷಕ್ಕೆ 4,00,000 ಆಗುತ್ತೋ ಏನೋ. ಒಂದು ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇವೆಲ್ಲವೂ ಇರಬೇಕು. ಆಮೇಲೆ ಧ್ಯಾನ, ಧಾರಣ, ಸಮಾಧಿ. ಹೌದಾ? ಸೊ ಸಮಾಧಿ ತನಕ ಹೋಗ್ಬೋದು. ಸಮಾಧಿ ಅಂದ್ರೇನಪ್ಪ? ಚಿತ್ತವೃತ್ತಿ ನಿರೋಧ ಸಮಾಧಿ. ಮನಸ್ಸಿನಲ್ಲಿ ಬರತಕ್ಕಂಥ ಎಲ್ಲ ಆಲೋಚನೆಗಳನ್ನು ತಡೆಯತಕ್ಕಂಥದ್ದು ಧ್ಯಾನದಲ್ಲಿ. ಕೊನೆಗೆ ಒಂದು ಆಲೋಚನೆ, ಒಂದು ವೃತ್ತಿ ಇರುತ್ತೇನು, ಅಪ್ಪ ಶಾಂತವಾಗಿದ್ದೀನಿ ಅನ್ನೋದು ಇರುತ್ತೆ. ಅದು ಸವಿಕಲ್ಪ ಸಮಾಧಿ ಅಂತಾರೆ. ಹೌದಾ? ಆ ಶಾಂತವಾಗಿದ್ದೀನಿ ಅನ್ನೋದು ಅಣಿಗೆ ಹೋಗ್ಬಿಡುತ್ತೆ, ಹಾಯಾಗಿರ್ತಾನೆ. ಅದನ್ನು ನಿರ್ವಿಕಲ್ಪ ಸಮಾಧಿ ಅಂತಾರೆ. ಹೌದಾ? ಸೊ ಎದ್ದು ಬಂದ ಮೇಲೆ ಏನಾಗಿರುತ್ತೆ, ನಿಜವಾದ ಸಮಾಧಿ ಅನ್ನೋ ಅಭ್ಯಾಸ ಮಾಡೋದು ಚೆನ್ನಾಗಿ ಗೊತ್ತಾಗುತ್ತೆ. ಯಾರಿಗಾನ ಇದೆಯೋ ಸಮಾಧಿ ಅಭ್ಯಾಸ? ಕೂಡೋದೇ ಕಷ್ಟ, 5 ನಿಮಿಷ ಕೂಡೋದು ಕಷ್ಟ. ಇನ್ನು ಸಮಾಧಿ ತನಕ ಎಲ್ಲಿ ಸ್ವಾಮೀಜಿ? ಸಮಾಧಿ ಅನ್ನತಕ್ಕಂಥದ್ರಲ್ಲಿ ಹಾಯಾಗಿದ್ದೆ, ಎದ್ದ ತಕ್ಷಣ ಸಮಸ್ಯೆ ಶುರುವಾಗ್ತಿದೆ. ಯಾಕೆ ಅಂತ ನಿದ್ದೆ ಅನುಭವ ಅಂತ ತಗೊಂಡು ವಿವೇಕ ಮಾಡುತ್ತೆ ಶಾಸ್ತ್ರ, ಉಪನಿಷತ್ತು. ಯಾಕಪ್ಪ ನಿದ್ದೆ ಅನುಭವ ಅಂತ ತೊಗೊಳುತ್ತೆ ಅಂದರೆ, ನಾವು ಆ ಅವ್ಯಕ್ತ ಸ್ವರೂಪದಲ್ಲಿ, ಸಮಾಧಿನಲ್ಲಿ ಅವ್ಯಕ್ತ ಸ್ವರೂಪವಾಗಿರ್ತೀವಿ, ನಿದ್ದೆನಲ್ಲಿ ಅವ್ಯಕ್ತ ಸ್ವರೂಪವಾಗಿರ್ತೀವಿ, ಮೂರ್ಛೆನಲ್ಲಿ ಅವ್ಯಕ್ತ ಸ್ವರೂಪವಾಗಿರ್ತೀವಿ. ಆಸ್ಪತ್ರೆಗೆ ಯಾವುದೋ ಆಪ್ರೇಷನ್ಗೆ ಹೋದಾಗ ಅನಸ್ತೇಷಿಯ ಕೊಟ್ಟರೆ ಅಲ್ಲೂ ಅವ್ಯಕ್ತ ಸ್ವರೂಪದಲ್ಲಿ ಉಳಿದಿರ್ತೀವಿ. ಹೌದಾ? ಆದರೆ ನಮಗೆ ಮೂರ್ಛೆ ರೋಗ ಯಾರಿಗೂ ಬರೋದು ಬೇಡ, ಆ ಅನುಭವ ಬೇಡ. ಅನಸ್ತೇಷಿಯ ಒಂಥರ ತೊಗೊಂಡು ಬೇಡ, ಯಾವ ಆಪ್ರೇಷನ್ ಬರೋದು ಬೇಡ, ಆ ಅನುಭವನೂ ಬೇಡ. ಹೌದಾ? ಸಮಾಧಿ ಮಾಡಿದ್ರೆ ಒಳ್ಳೆಯದೆ, ಯಾರನ್ನು ಮಾಡಿದ್ರೆಲ್ಲ ಗೊತ್ತಿಲ್ಲ. ಹೌದಾ? ಅಂದರೆ ಸಮಾಧಿ, ಮೂರ್ಛೆ, ಅನಸ್ತೇಷಿಯ ಇಂಥವೆಲ್ಲ ಎಲ್ರಿಗೂ ಅನುಭವದಲ್ಲಿಲ್ಲ. ಅದಕ್ಕೋಸ್ಕರ ನಿದ್ದೆ ಅನುಭವ ಅಂದ್ಕೊಂಡು ಶ್ರುತಿ ವಿವೇಕ ಮಾಡುತ್ತೆ. ಇಲ್ಲ ಸಮಾಧಿ ಅಭ್ಯಾಸ ಮಾಡಿದ್ದೀನಿ ಅಂದರೆ, ಸಮಾಧಿಯಿಂದ ಎದ್ದು ಬಂದ ಮೇಲೆ ನಿದ್ದೆ ಅಂದ್ಕೊಂಡು ಯಾವ ರೀತಿ ವಿವೇಕ ಮಾಡ್ತೀವೋ ಆ ರೀತಿ ವಿವೇಕ ಮಾಡಬೇಕು. ಮಾಡಿದ್ರೆ ಸಮಾಧಿನಲ್ಲಿ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವೂ ಕೊಡುಕೊಂಡಿದ್ದೆ, ಅದಕ್ಕೋಸ್ಕರ ನೆಮ್ಮದಿಯಾಗಿದ್ದೆ. ಎದ್ದ ತಕ್ಷಣ ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಶುರುವಾಯಿತು, ಅದಕ್ಕೋಸ್ಕರ ದುಃಖ ಇದೆ. ಇದು ಎಲ್ಲಿಂದ ಶುರುವಾಯಿತು? ಆ ಸ್ವರೂಪದಿಂದಲೇ ಕಾಣಿಸ್ಕೊಳ್ತು. ಅದಕ್ಕೋಸ್ಕರ ಇದು ನಾಮರೂಪದಲ್ಲಿ ತೋರಿಕೆ, ಆತ್ಮರೂಪದಲ್ಲಿ ಅದೇ ಸ್ವರೂಪವೇ ಅನ್ನತಕ್ಕ ನಿಶ್ಚಯ ಬಂದರೆ ಅಲ್ಲಿಗೆ ಅವನು ಮುಕ್ತನಾದ. ಆದರೆ ಸಾಮಾನ್ಯ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗ ಯಾರಾದರೆ ಪತಂಜಲಿ ಮಹರ್ಷಿಗಳು ಫಾಲೋ ಮಾಡ್ತೀವಿ ಅಂತಾರೋ, ವರ್ಲ್ಡ್ ಫೇಮಸ್ ಆಗಿದ್ದಾರೋ ಅಂಥವ್ರು ಕೂಡ ಕೇವಲ ಆಸನ, ಪ್ರಾಣಾಯಾಮ ಇಷ್ಟಲ್ಲೇ ಇರ್ತಾರೆ ಹೊರತು ಧ್ಯಾನ, ಧಾರಣ, ಸಮಾಧಿ ಯಾವುದಕ್ಕೆ ಹೋಗಿಲ್ಲ. ಹುಡುಗರಿಗೆ ಹೇಳ್ಕೊಟ್ಟೇ ಇಲ್ಲ, ಸುಮ್ಮನೆ ಪತಂಜಲಿ ಹೆಸರು ಹೇಳ್ತಾರೆ ಅಷ್ಟೇ. ಬರೀ ಆಸನ, ಪ್ರಾಣಾಯಾಮ, ಯಮ ನಿಯಮ ಅಲ್ಲಿಂದ ಬರಬೇಕು. ಹೌದಾ? ಒಂದು ವೇಳೆ ಸಮಾಧಿ ಮಾಡಿದ್ರು ಮತ್ತೆ ವಿವೇಕ ಮಾಡಬೇಕು. ಆದರೂ ಸಾಮಾನ್ಯವಾಗಿ ಸಮಾಧಿ ಮಾಡಿ ಏನು ಮಾಡ್ತಾರೆ, ನನಗೆ ಸಮಾಧಿ ಸಾಧಿಸಿದೆ. ಯಾಕೆಂದರೆ ಸಮಾಧಿ ಸಾಧಿಸಿರೋದು ಭಾಳಷ್ಟು ಜನ ಇರೋಲ್ಲ, ಒಂದು ಕುಟುಂಬದಲ್ಲೂ ಇರಲ್ಲ, ಊರಲ್ಲೂ ಇರಲ್ಲ. ಓಹ್, ನಾನು ಸಮಾಧಿ ಮಾಡಿದೆ, ನಂಗೆ ಜ್ಞಾನ ಆಗೋಯಿತು, ನಾನು ಜ್ಞಾನಿ ಅಂತಾರೆ. ನಾನು ಸಮಾಧಿಗೆ ಹೋಗ್ತೀನಿ,
ನನ್ನ ಮಾತು ಕೇಳಲ್ವ ನೀವು ಅಂತಾರೆ. ಸಮಾಧಿಗೆ ಹೋಗಿದ್ದೆ, ಬಂದಮೇಲೆ ಯಾರು ಬಂದರು? ನಾನು ಬಂತು. ಆದ ಕಾರಣ ಸಮಾಧಿ ಮಾಡೋದೇ ಬಂಧನ ಅಂತಾರೆ ಅಷ್ಟಾವಕ್ರ ಮಹರ್ಷಿಗಳು. ಭಾಳಷ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನಿಸುತ್ತೆ. ಅಲ್ಲ, ಕೇವಲ ಸಮಾಧಿ ಮಾಡಿ ಜ್ಞಾನಿ ಅಂದ್ಕೊಂಡ್ರೆ ಸಾಧ್ಯವಿಲ್ಲ. ಸಮಾಧಿಯನ್ನು ಮತ್ತೆ ವಿವೇಕ ಮಾಡಬೇಕು. ಆಗ ನಾನು ಏನು ಹೇಳಿದ್ನೋ ಏನು, ನಿಸ್ಸಂಗೋ ನಿಷ್ಕ್ರಿಯವಸಿ ಸ್ವಪ್ರಕಾಶ ನಿರಂಜನ ಅನ್ನತಕ್ಕ ನಿನ್ನ ಅನುಭವಕ್ಕೆ ಬರುತ್ತೆ. ಕೇವಲ ಸಮಾಧಿ ಮಾಡಿ ಸುಮ್ಮನೆ ಆಗಿಬಿಟ್ರೆ ಅನುಭವಕ್ಕೆ ಬರಲ್ಲ, ಅದೊಂದು ಬಂಧನವಾಗುತ್ತೆ. ಇದೇ ದೇವನಹಳ್ಳಿನಲ್ಲಿ ಅವ್ರ ಕುಟುಂಬ ಈಗಲೂ ಇರ್ಬೋದು. ಅಲ್ಲಿ ACH ಆಚಾರ್ಯ ಅಂತ ಒಬ್ಬರಿದ್ದರು, ನಿಮ್ಗೆ ಯಾರು ಗೊತ್ತಿದೆಯೋ ಏನೋ, ಯಾಕೆ ಹತ್ರನೇ ಇದೆಯಲ್ಲ. ಶಿಲ್ಪಶಾಸ್ತ್ರದಲ್ಲಿ ಅದೆಷ್ಟು ಸಲ ಅವಾರ್ಡ್ ಬಂದಿತ್ತು, ಸೆಂಟ್ರಲ್ ಗೌರ್ಮೆಂಟ್ ಅವಾರ್ಡು. ಕೊನೆಗೆ ಹೋಗೋದೇ ನಿಲ್ಲಿಸ್ಬಿಟ್ರೆ ಪ್ರತಿ ಸಲ ಏನು ಅವಾರ್ಡ್ ಬಿಡೋ. ಅಲ್ಲಪ್ಪ, ನಾವು ಚೆನ್ನಾಗಿ ಪರಿಚಯ ಇತ್ತು, ಹೋಗಪ್ಪ ಹೋಗ್ಬಿಟ್ಪ ಅಂದರೆ ಏನು ಹೋಗ್ತೀವಿ ಬಿಡೋ, ಪ್ರತಿ ಸಲ ಏನು ತೊಗೊಳ್ಳೋದು ಅಸಲು. ಭಾಳಷ್ಟು ಸಲ ಬಂದಿತ್ತು. ಶಿಲ್ಪಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ, ವಾಸ್ತುಶಾಸ್ತ್ರ ಇವುಗಳಲ್ಲೆಲ್ಲ ಭಾಳಷ್ಟು ಪರಿಣಿತ ಇತ್ತು. ಮತ್ತು ಸಮಾಧಿನೂ ಅಭ್ಯಾಸ ಮಾಡಿದರು. ಒಂದು ಸಲ ಸಮಾಧಿನಲ್ಲಿ ಬಹುಶಃ 10 ದಿವಸನೋ 12 ದಿವಸನೋ ಸಮಾಧಿನ ಕೂತಿರೋ. ಅವ್ರ ಗುರು ಮೆಡಿಕಲ್ ಸೈನ್ಸ್ ಒಪ್ಪಲ್ಲ ಇದನ್ನು, ನಮಗೂ ಒಪ್ಪೋದು ಭಾಳ ಕಷ್ಟನೇ. ಆದರೆ ಅವ್ರ ಗುರು ಇಲ್ಲಿ ಕಟ್ ಮಾಡಿಬಿಟ್ಟು ಒಂದು ಯಂತ್ರ ಇಟ್ಟಿದ್ದರು. ಅದು ಕಾಣೋದು ಚೆನ್ನಾಗಿ, ಅಂದರೆ ಚರ್ಮದ ಒಳಗಡೆಗೆ ಯಂತ್ರದ ಆಕಾರ ಕಾಣೋದು. ಇಷ್ಟು ಮಟ್ಟಿಗೆ ಸಮಾಧಿ ಸಾಧಿಸಿದ್ರು. ಅವ್ರ ಹತ್ರ ನಾನು ಪೂರ್ವಾಶ್ರಮದಲ್ಲಿ ಕೆಲಸದಲ್ಲಿದ್ದಾಗ ಅವಾಗ ಹೋಗ್ತಾಯಿದ್ದೆ. ಶನಿವಾರ ಹೋದರೆ ಶನಿವಾರ ಭಾನುವಾರ ಅವ್ರ ಮನೆಗೆ ಇದ್ದು ಊಟ ತಿಂಡಿ ಮಾಡಿಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡಿರ್ತಿದ್ದೆ. ಅವಾಗ ಅವ್ರು ಹೇಳೋರು, ನನಗೆ ಏನೇನೋ ಕಲ್ತ್ಬಿಟ್ಟು ನಾವು ಈ ಜ್ಯೋತಿಷ್ಶಾಸ್ತ್ರ, ಈ ವಾಸ್ತುಶಾಸ್ತ್ರ, ಶಿಲ್ಪಶಾಸ್ತ್ರ, ಈ ಸಮಾಧಿ ಏನೇನೋ ಕಲ್ತ್ಬಿಟ್ಟೆ. ವೇದಾಂತ ಚಿಂತನೆ ಮಾಡಿದರೆ, ನೀನೇ ಆ ಸ್ವರೂಪನ ಚಿಂತನೆ ಮಾಡಿದರೆ ಹಾಯಾಗಿರ್ತಿದ್ನೋ ಏನೋ. ಸುಮ್ಮನೆ ಸಿಗಾಕೊಂಡ್ಬಿಟ್ಟಿದೆ, ಎಲ್ಲಾದ್ರೂ ಸಿಗಾಕೊಂಡೆ. ಜೊತೆಗೆ ಸಂಸಾರ ಇಬ್ಬರು ಹೆಣ್ತಿರು. ಸರಿ, ನಿಮಗೆ ಗೊತ್ತು, ಒಬ್ಬಳ ಹತ್ರ ಜೀವನ ಮಾಡೋದೇ ಕಷ್ಟ. ಅಲ್ಲ, ನೀವು ಒಪ್ಪಲ್ಲ, ಅವ್ರಿಗೆ ಹೇಳ್ತಿದ್ದೀನಿ ನಾನು ಈ ಮಾತು. ಒಬ್ಬಳ ಹತ್ರ ಜೀವನ ಮಾಡೋದೇ ಕಷ್ಟ. ಇಬ್ಬರ ಹತ್ರ ಎಷ್ಟು ಒದ್ದಾಡಿರ್ತಾರೆ ಅವರು, ಹೌದಾ? ಈ ಕೃಷ್ಣನ ಹೇಳ್ತಾರೆ, ಕೃಷ್ಣ ದೇವರಲ್ಲ ಅಂತ. ಒಂದು ಯೋಚನೆ ಮಾಡು, ಒಬ್ಬ ಆಕೆ ಹತ್ರ ಜೀವನ ಮಾಡಿ ಆಕೆನ ಸಂತೋಷವಾಗಿಡೋದೇ ಕಷ್ಟ. ಅಂಥದ್ರಲ್ಲಿ 8 ಜನನ ಮದುವೆ ಆಗಿ 8 ಜನ ಆನಂದವಾಗಿದ್ದರು ಕೃಷ್ಣನ ಹತ್ರ. ಅಷ್ಟೆಲ್ಲ 16,000 ಜನ ಗೋಪಿಕಾಸ್ತಿರು, ಅವರು ಆನಂದವಾಗಿದ್ದರು. ಯಾರು ಡೈವರ್ಸ್ಗೆ ಹಾಕ್ಕೊಂಡಿಲ್ಲ. ಅಂದಮೇಲೆ ದೇವರೇ ಇರಬೇಕು, ಹೌದು ಅಲ್ಲ? ಒಬ್ಬ ಆಕೆನ ಸಂತೋಷವಾಗಿಡೋದೇ ಕಷ್ಟ ಅಂದರೆ ಅಷ್ಟು ಜನ ಆನಂದವಾಗಿಟ್ಟಿದ್ದೆ ಅಂದರೆ ಅದೇ ಅವ್ರು ಹೇಳೋರು. ಏನೇನೋ ಕಲ್ತುಬಿಟ್ಟೆ, ಸಮಾಧಿ ಮಾಡತಕ್ಕಂಥ ಅಭ್ಯಾಸ ಮಾಡಿದೆ, ಈ ವೇದಾಂತ ಚಿಂತನೆ ಮಾಡಿದರೆ ಚೆನ್ನಾಗಿತ್ತು. ಅಂದರೆ ಸಮಾಧಿನ ಅಭ್ಯಾಸ ಮಾಡೋದು ಒಳ್ಳೆಯದೇ. ಅದೇ ಸಮಾಧಿ ಆಯಿತು ಜ್ಞಾನ ಆಯಿತು ಅದಲ್ಲ. ಆ ಸಮಾಧಿ ತೊಗೊಂಡು ಮತ್ತೆ ವಿವೇಕನ ಮಾಡಬೇಕು. ನೀನು ಸಮಾಧಿ ಮಾಡೋಕ್ಕೆ ಹೋಗಿದ್ಯಾ, ಆ ಸಮಾಧಿಗೋಸ್ಕರ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಅಂತ್ಯ ಮತ್ತು ಜೀವನ ಅಂತ್ಯ ಏನೇನು ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಬಂಧನ ಆಗೋಯ್ತು ನಿನಗೆ. ಆದ ಕಾರಣ ಏನು ಮಾಡಬೇಕಾದ್ದಿಲ್ಲ. ಸುಮ್ಮನಿರು ಮನವೇ ಬ್ರಹ್ಮವಾಗುವೆ. ಸುಮ್ಮನಿರು. ನಿಜವಾದ ಪ್ರಪಂಚದಲ್ಲಿ ಏನು ಕಷ್ಟ ಅಂದರೆ ಸುಮ್ಮನಿರೋದೇ ಕಷ್ಟ. ಸುಮ್ಮನೆ ಕೂತ್ಬಿಡು, ಆಗೋದಿಲ್ಲ. ಸುಮ್ಮನೆ ಕೂಡ ಶಾರೀರಿಕ ಸ್ವಲ್ಪ ಹೊತ್ತು ಕೊಡ್ಬೋದು, ಮನಸ್ಸು ಸುಮ್ಮನಿರ್ಬೇಕು. ಮನಸ್ಸು ಸುಮ್ಮನಿರ್ಬೇಕು. ಮಧುರೈ ದೇವಸ್ಥಾನದಲ್ಲಿ ಒಬ್ಬ ಸ್ವಾಮಿಗಳು ಬೆಳಗ್ಗೆ ಎದ್ದು ತಮ್ಮ ಸ್ನಾನ ಮಾಡಿಕೊಂಡು ಓಂಕಾರ ಅನುಷ್ಠಾನ ಮಾಡಿಕೊಂಡು ಆ ದ್ವಾರದಲ್ಲಿ ಬಂದು ಕೂತಿರ್ತಾರೆ. ಸುಮ್ಮನೆ ಕೂತಿರ್ತಾರೆ ಕಣ್ಣು ಮುಚ್ಕೊಂಡು. ಇಲ್ಲಿ ತನಕ ಸಂಜೆ ಆರತಿ ಸಮಯ ತನಕ ಕೂತಿರ್ತಾರೆ. ಆರತಿ ಸಮಯಕ್ಕೆ ಒಳಗಡೆ ಆರತಿ ಟೈಮ್ ಹೋಗ್ತಾರೆ. ಅವ್ರಿಗೆ ದಿವಸ ಒಂದು ಪಡಿ ಪ್ರಸಾದ ಕೊಡ್ತಿರ್ತಾರೆ. ಆ ಪ್ರಸಾದ ತಿಂದುಬಿಟ್ರೆ ಮತ್ತೆ ಅಷ್ಟೇ ಅವ್ರ ವ್ಯವಹಾರ. ಹಗಲೊತ್ತು ತಿಂದು ತೊಗೊಳ್ಳಲ್ಲ, ರಾತ್ರಿ ಮಾತ್ರ ಅದನ್ನು ತಿಂದು ಮಲಗಿಬಿಡ್ತಿರ್ತಾರೆ. ಈ ರೀತಿ ಇರಬೇಕಾದ್ರೆ ನಂತರ ಯಾರೋ ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ತಲೆ ಕೆಟ್ಟರು.
ಆ ಎಕ್ಸಿಕ್ಯೂಟಿವ್ ಆಫೀಸರು ನೋಡ್ತಾನೆ, ಖರ್ಚು ಜಾಸ್ತಿ ಆಗ್ತಿದೆ ದೇವಸ್ಥಾನದಲ್ಲಿ ಅಂತ ಮೊಟ್ಟ ಪ್ರಸಾದದ್ದು ಲಿಸ್ಟ್ ನೋಡ್ತಾನೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತೀರಾ ಏನು ಅಂತ. ಸರಿ, ಪುರೋಹಿತರು 4 ತೊಗೊಂಡೋಗ್ತಾರೆ, 4 ಪಡಿ ಅಂತ, ಅಂದರೆ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಈ ಥರ ಹಾಕ್ತಾರೆ, ಅದನ್ನೊಂದು ಪಡಿ ಅನ್ನೋರು ಅವ್ರು 4 ತೊಗೊಂಡೋಗ್ತಾರೆ, ಮ್ಯಾಲ್ದವ್ರು 5 ತೊಗೊಂಡೋಗ್ತಾರೆ, ಈ ಥರ ಎಲ್ಲ ಇತ್ತು. ಎಲ್ರಿಗೂ ಕಮ್ಮಿ ಮಾಡ್ಕೊಂಬಂದು ಒಂದೊಂದು 2 ಕಮ್ಮಿ ಮಾಡ್ಕೊಂಬಂದ. ಕೊನೆಯಲ್ಲಿ ಚುಮ್ಮ ಉಕ್ಕಾಂಗ ಸ್ವಾಮಿಯವ್ರು ಗೊರ್ಪಡಿ ಅಂತಿತ್ತು, ಸುಮ್ಮನೆ ಕೂತಿರೋ ಸ್ವಾಮಿಗೆ 1 ಅಂತ. ಸುಮ್ಮನೆ ಕೂತಿರೋರಿಗೆಲ್ಲ ಯಾಕೆ, ಇವರಿಂದಲೇ ದೇಶ ಹಾಳಾಗಿತ್ತು ಅಂತ. ಹಾಂ, ಇದರಲ್ಲಿ ದೇಶ ಹಾಳಾದ ರಜೋಗುಣದವರಿಂದ ದೇಶ ಹಾಳಾಗುತ್ತೆ ಹೊರತು ಜ್ಞಾನಿಗಳಿಂದ ಸತ್ವಗುಣದವರಿಂದ ದೇಶ ಹಾಳಾಗಲ್ಲ. ರಜೋಗುಣದವರಿಂದಲೇ ಮತ್ತು ತಮೋಗುಣದವರಿಂದಲೂ ದೇಶ ಹಾಳಾಗಲ್ಲ. ಯಾಕೆ, ಪಾಪ ತಿಂತಾರೆ ಮಲಗಿರ್ತಾರೆ, ಅವ್ರು ಯಾರಿಗೂ ತೊಂದರೆ ಕೊಡೋಲ್ಲ. ಇಂಥವರಿಂದಲೇ ಇವರಿಗೆ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಒಂದನ್ನು ಕ್ಯಾನ್ಸಲ್ ಮಾಡಿದ. ಸರಿ, ಹೋದರು ಆರತಿ ಸಮಯಕ್ಕೆ, ಕೊಡಲಿಲ್ಲ. ಏನೋ ಮೀನಾಕ್ಷಿ ಅನುಗ್ರಹ ಇಲ್ಲ ಇವತ್ತು ಬಿಡು ಅಂದರು. 2ನೇ ದಿವಸ ಹೋದರು, ಅವತ್ತು ಕೊಡಲಿಲ್ಲ, ಬಿಡು ಹೋಗಲಿ ಅಂದರು. 3ನೇ ದಿವಸನೂ ಹೋಗಲಿ ಅಂದರು. 4ನೇ ದಿವಸ ಯಾಕೆ ಕೊಡ್ತಲೇ ಇಲ್ಲ ಇವರು ಅಂತ ಪುರೋಹಿತನ ಕೇಳಿದ್ರೆ, ನಿಮಗೆ ಕ್ಯಾನ್ಸಲ್ ಮಾಡಿದ್ದಾರೆ. ಯಾರು ಕ್ಯಾನ್ಸಲ್? ಎಕ್ಸಿಕ್ಯೂಟಿವ್ ಆಫೀಸರು. ಯಾಕೆ? ಅವ್ರನ್ನೇ ಹೋಗಿ ಕೇಳಿ. ಅವ್ರ ಹತ್ರ ಹೋದ್ರು, ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಕೇವಲ ಅಷ್ಟೇ ನಾನು ತಿಂತಿದ್ದಿದ್ದು ಅಂತ. ಸುಮ್ಮನೆ ಕೂತಿರೋಲ್ಲ ಯಾಕ್ರಿ ಅಂದರು. ಹಾಗಿದ್ರು ಒಂದು ಕೆಲಸ ಮಾಡಿ, ನಿಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಲಸ ನಾನು ಒಂದು ದಿವಸ ನೋಡ್ಕೊಳ್ತೀನಿ. ಎಷ್ಟು ತಲೆ ಕೆಟ್ಟೋಗ್ಬಿಡುತ್ತೆ, ಏನು ಜವಾಬ್ದಾರಿ, ನಾನು ನೋಡ್ತೀನಿ. ನೀವು ನಾನು ಮಾಡೋ ಕೆಲಸ ಒಂದು ದಿವಸ ಮಾಡಿ. ಸುಮ್ಮನೆ ಕೂತಿರೋ ತಾನೆ, ನಾಳೆ ಬರ್ತೀನಿ, ಕೊಡ್ತೀನಿ ಅಂದರು. ಬೆಳಗ್ಗೆ ಎದ್ದು ಬಂದು ಸ್ನಾನ ಮಾಡ್ಕೊಂಬಂದು ಕೂತರು, ಕಣ್ಣು ಮುಚ್ಕೊಂಡು ಕೂತರು. ಮತ್ತು ಸ್ವಲ್ಪ ಒಂದು 5 ನಿಮಿಷ ಆಗೋಷ್ಟೊತ್ತು ಯಾರೋ ಹೋದಾಗಾಯಿತು. ಕಣ್ಬಿಟ್ಟು ನೋಡಿದ್ರು, ಕಣ್ಬಿಟ್ಟು ನೋಡಬಾರ್ದು. ಮತ್ತು ಕೂತರು, ಒಂದು 10 ನಿಮಿಷ ಕೂತರು. ಮತ್ತು ಹಿಂದ್ಗಡೆ ಏನೋ ಶಬ್ದ ಬಂತು. ಏನೋ ಶಬ್ದ ಅಂತ ನೋಡಿದ್ರು. 1 ಗಂಟೆ ಪ್ರಯತ್ನ ಮಾಡ್ತಾರೆ, ಸುಮ್ಮನೆ ಕೂಡ್ಲಿಕ್ಕೆ ಕಾಲಿಲ್ಲ. ಸೀದಾ ಎದ್ದೋಗ್ಬಿಟ್ಟು ಇನ್ಮೇಲೆ 2 ಪಡಿ ಕೊಡಿ ಇವ್ರಿಗೆ ಅಂತ ಬರೆದ್ಬಿಡ್ತಾರೆ. ಯಾಕೆಂದರೆ ಸುಮ್ಮನೆ ಕೊಡತಕ್ಕಂಥದ್ದು ಭಾಳ ಕಷ್ಟ. ಅದಕ್ಕೋಸ್ಕರ ನಾವು ಮನಸ್ಸನ್ನು ಆ ಪರಮಾತ್ಮನ ಕಡೆಗೆ ತಿರುಗಿಸ್ಲಿಕ್ಕೆ ಎಲ್ಲ ಸಾಧನೆ ಹೇಳಿದ್ದಾರೆ. ಆ ಸಾಧನೆ ಸಮಾಧಿ ತನಕ ಹೋಗ್ಬೋದು. ಸಮಾಧಿ ಸಾಧಿಸ್ಬಿಟ್ರೆ ನಾನು ಜ್ಞಾನಿ ಆಗಿಬಿಟ್ಟೇನೆ ಅಂತಕ್ಕಂಥ ಭ್ರಮೆ ಬರುತ್ತೆ. ಆ ಭ್ರಮೆನೇ ನಿಂಗೆ ಬಂಧನ ಆಗುತ್ತೆ ಅಂತ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಅದನ್ನು ಮೋಕ್ಷಕ್ಕಾಗಿ ತಯಾರಿ ಬೇಕಿಲ್ಲ, ತಯಾರಿಯೇ ಬಂಧನ. ಮತ್ತು ನಮ್ಮ ಜೀವನ ಹೇಗಿದೆಯಪ್ಪ ಅಂದರೆ ಇದನ್ನು ಹೇಳಿ ನಿಲ್ಲಿಸ್ತೀನಿ. ಯಾರೋ ಸಾಧುಗಳ ಹತ್ರ ಹೋಗ್ತಾರಂತೆ, ನಮ್ಮ ಶ್ರೀಮತಿಯವರು ಎಲ್ಲೋ ಹೋಗ್ಬಿಟ್ಟಾರೆ ಅಂತ. ಏನಪ್ಪ ನಿಮ್ಮ ಶ್ರೀಮತಿಯವ್ರ ಹೆಸರು? ಫಜೀತಿ ಅಂತ. ಒಳ್ಳೆಯ ಹೆಸರೇ ಇದೆ. ಸರಿ, ನಿನ್ನ ಹೆಸರೇನು? ನಾನು ಬೇಕೂಫ. ಮತ್ತು ಬೇಕೂಫ ಫಜೀತಿ ಇವರಿಬ್ಬರು ಸೇರಿದ್ರೆ ಇನ್ನು ಎಲ್ಲಿ ಆನಂದ, ಏನು ಸಂಸಾರ? ಹೌದಾ? ಬೇಕೂಫ ಅಂದರೆ ನಾನೇ ಈ ಶರೀರ ಅಂತ ಇಟ್ಕೊಳ್ಳೋದು ಬೇಕೂಫ. ಅವನು ಜೀವನ ಮಾಡೋಕ್ಕೆ ಹೋದರೆ ಫಜೀತಿನೇ. ಆದ ಕಾರಣ ಅಲ್ಲ, ನೀನು ಆ ನಿರಾಕಾರ ಸ್ವರೂಪ, ನಿಸ್ಸಂಗ, ನಿಷ್ಕ್ರಿಯ, ಸ್ವಪ್ರಕಾಶ, ನಿರಂಜನ, ಇದನ್ನೇ ಜ್ಞಾಪಕ ಇಟ್ಕೊಂಡು ವ್ಯವಹಾರ ಅನ್ನತಕ್ಕಂಥದ್ದು ಮಾಡ್ತಿರ್ಬೇಕು. ನಾವು ಇಲ್ಲಿಗೆ ನಿಲ್ಲಿಸಿರೋಣ. ಮತ್ತು ಇನ್ನೂ ಇದರಲ್ಲಿ ಪತಂಜಲಿ ಮಹರ್ಷಿಗಳ ಸಮಾಧಿ ಅನ್ನತಕ್ಕಂಥದ್ದನ್ನು ತೆಗೆದಾಕ್ತಾರೆ ಅಂತಾರೆ. ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿವೇಕ ಇದೆ. ನಾಳೆ ದಿವಸ ನೋಡೋಣ ನಾವು. ಮತ್ತು ಏನು ಸಮಯ ದಿವಸಕ್ಕೊಂದು 3-4 ಶ್ಲೋಕ ಮಾಡಿಬಿಟ್ರೆ ಆಗುತ್ತಲ್ಲ ಅಂತ ಅನ್ಬೋದು. ಇದನ್ನು ಮಾಡ್ಕೊಂಡು ಹೋಗ್ಬೋದು. ಶ್ಲೋಕ ಹೇಳ್ಬಿಟ್ಟು ಅದಕ್ಕೆ ಅರ್ಥ ಮುಗೀತು, ಒಂದು ಅಧ್ಯಾಯ ಮುಗೀತು.